ಕ್ವಶನ್ ನಂಬರ್ 22 ಡಿಸ್ಕಸ್ ದ ಕಂಟಿನ್ಯೂಟಿ ಆಫ್ ದ ಗಿವನ್ ಫಂಕ್ಷನ್ಸ್ ಅಂತ ಹೇಳಿದ್ದಾರೆ. ಯಾವ್ಯಾವ ಫಂಕ್ಷನ್ಸ್ ಇದಾವೆ? ಕೋಸೈನ್ ಫಂಕ್ಷನ್ ಇದೆ, ಕೋ ಸೆಕೆಂಡ್ ಫಂಕ್ಷನ್ ಇದೆ, ಸೆಕೆಂಡ್ ಫಂಕ್ಷನ್ ಇದೆ, ಕೋ ಟ್ಯಾಂಜೆಂಟ್ ಫಂಕ್ಷನ್ ಇದೆ. ಓಕೆ, ದೇರ್ ಆರ್ 4 ಫಂಕ್ಷನ್ಸ್: ಕೋಸೈನ್, ಕೋ ಸೆಕೆಂಡ್, ದೆನ್ ಕೋ ಟ್ಯಾಂಜೆಂಟ್, ದೆನ್ ಸೆಕೆಂಡ್. ಓಕೆ, ಇವು 4 ಫಂಕ್ಷನ್ಗಳಿದಾವಲ್ಲ, ಇವು ಕಂಟಿನ್ಯೂಸ್ ಅಂತ ನಾವು ಏನು ಮಾಡಬೇಕು? ಡಿಸ್ಕಸ್ ಮಾಡಬೇಕಂತ. ಡಿಸ್ಕಸ್ ದ ಕಂಟಿನ್ಯೂಟಿ ಅಂತ ಹೇಳ್ತಾರೆ ಅವರು. ಓಕೆ, ವಿ ಆಲ್ರೆಡಿ ನೋ ದ್ಯಾಟ್ ದ ಅಲ್ಜಿಬ್ರಾ ಆಫ್ ಕಂಟಿನ್ಯೂಸ್ ಫಂಕ್ಷನ್. ಅಲ್ಜಿಬ್ರಾ ಆಫ್ ಕಂಟಿನ್ಯೂಸ್ ಫಂಕ್ಷನ್ಗಳಲ್ಲಿ ನಾವು ಏನು ನೋಡಿದ್ವಿ ಅಂತಂದರೆ, 2 ಕಂಟಿನ್ಯೂಸ್ ಫಂಕ್ಷನ್ಸ್ಗಳನ್ನು ಎಡಿಷನ್ ಮಾಡಿದ್ರೆ ನಿಮಗೆ ಕಂಟಿನ್ಯೂಸ್ ಫಂಕ್ಷನೇ ಸಿಗ್ತದೆ, ಸಬ್ಟ್ರಾಕ್ಷನ್ ಮಾಡಿದ್ರೆ ಕಂಟಿನ್ಯೂಸ್ ಫಂಕ್ಷನೇ ಸಿಗ್ತದೆ, ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಕಂಟಿನ್ಯೂಸ್ ಫಂಕ್ಷನ್ ಸಿಗ್ತದೆ, ಡಿವಿಷನ್ ಮಾಡಿದ್ರು ಕೂಡ ಕಂಟಿನ್ಯೂಸ್ ಫಂಕ್ಷನ್ ಸಿಗ್ತದೆ. ಲೆಟ್ ನಾನೇನು ತೊಗೋತೀನಿ ಅಂತಂದರೆ 2 ಫಂಕ್ಷನ್ಗಳನ್ನು ತೊಗೊತೀನಿ. ಲೆಟ್ ಜಿ ಆ್ಯಂಡ್ ಹೆಚ್ ಬಿ 2 ಕಂಟಿನ್ಯೂಸ್ ಫಂಕ್ಷನ್ಸ್. 2 ಕಂಟಿನ್ಯೂಸ್ ಫಂಕ್ಷನ್ಸ್ ಅಂತ ನಾವು ತೊಗೊಳ್ಳೋಣ ಅಂತ. ಓಕೆ, ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಅಂತ ತಗೊಳ್ಳೋಣ. ಆಮೇಲೆ ಹೆಚ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಅಂತ ನಾವು ತಗೊಳ್ಳೋಣ ಅಂತ. ಇಲ್ಲಿ ಕೋ ಟ್ಯಾಂಜೆಂಟ್ ಅಂತ ಇದೆ, ಹಾಗಾಗಿ ಕೋ ಟ್ಯಾಂಜೆಂಟ್ ಅಂತಂದ್ರೆ ಕಾಟ್ ಅಂತ ನಾವು ಕರೆದಂಗೆ. ಕಾಟ್ ಇಸ್ ನಥಿಂಗ್ ಬಟ್ ವಾಟ್? ಕಾಸ್ ಡಿವೈಡ್ ಬೈ ಸೈನ್ ಅಂತ ಬರ್ತದೆ. ದಟ್ ಮೀನ್ಸ್ ಹೆಚ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಜಿ ಆಫ್ ಎಕ್ಸ್ ಅಂತ ನಾವು ಬರೆದ್ರೆ ಕಾಟ್ ಎಕ್ಸ್ ಸಿಗ್ತದೆ. ಆಮೇಲೆ 1 ಡಿವೈಡೆಡ್ ಬೈ ಜಿ ಆಫ್ ಎಕ್ಸ್ ಅಂತ ಬರೆದ್ರೆ ಕೋ ಸೆಕೆಂಡ್ ಸಿಗ್ತದೆ. 1 ಡಿವೈಡ್ ಬೈ ಹೆಚ್ ಆಫ್ ಎಕ್ಸ್ ಬರೆದ್ರೆ ಏನು ಸಿಗ್ತದಪ್ಪ ನಮ್ಗೆ? ಅಂದರೆ ಕಾಸ್ದು ಉಲ್ಟಾ ಸೆಕೆಂಡ್ ಅಂತ ಸಿಗ್ತದೆ. ಓಕೆ, ಆಲ್ರೆಡಿ ಕಾಸು ಕೂಡ ನಾವು ಕಂಟಿನ್ಯೂಸ್ ಫಂಕ್ಷನ್ ಅಂತ ಆಲ್ರೆಡಿ ಹೇಳಿದ್ದೀವಿ. ಸೊ ಲೆಟ್ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ವಿಲ್ ಬಿ ಕಂಟಿನ್ಯೂಸ್ or will be defined for all the values of x, will be defined on the real line ಅಂತ ನಾವು ಬರೋಣ. ಮೊದಲೇನು ತಗೋತಾ ಇದ್ವಿ? ಜಿ ಆಫ್ ಎಕ್ಸ್ ಸೈನ್ ಎಕ್ಸ್ ಅಂತ ತಗೋತಾ ಇದ್ವಿ. ಇದನ್ನು ಕಂಟಿನ್ಯೂಸ್ ಅಂತ ಪ್ರೂವ್ ಮಾಡೋಣಂತೆ, ಆಮೇಲೆ ಮುಂದೆ ನೋಡ್ಕೊತ ಹೋಗೋಣಂತ. ಓಕೆ, ಲೆಟ್ ಸಿ ಬಿ ಎನಿ ರಿಯಲ್ ನಂಬರ್. ಸಿ ಅಂತಕ್ಕಂಥದ್ದು ಎನಿ ರಿಯಲ್ ನಂಬರ್. ಹಾಗಿದ್ದಾಗ ಜಿ ಆಫ್ ಸಿ ಇಸ್ ಈಕ್ವಲ್ ಟು ಏನಾಗ್ತದೆ? ಜಿ ಆಫ್ ಸಿ ಇಸ್ ಈಕ್ವಲ್ ಟು ಸೈನ್ ಸಿ ಅಂತ ಆಗ್ತದೆ. ಇದನ್ನು ಬೇಕಾದ್ರೆ ಇಕ್ವೇಷನ್ ನಂಬರ್ 1 ಅಂತ ತಗೊಳ್ಳೋಣ. ಈಗೇನು ಮಾಡೋಣ ಅಂತಂದರೆ, ಲೆಟ್ ಆರ್ ನಾವು ಎಕ್ಸ್ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಆರ್ ಎಕ್ಸ್ ಟೆಂಡ್ಸ್ ಟು ಎಕ್ಸ್ ಇಸ್ ಈಕ್ವಲ್ ಟು ಏನು ತೊಗೊಳಪ್ಪ? ಸಿ ಪ್ಲಸ್ ಹೆಚ್ ಅಂತ ತೊಗೊಳ್ಳೋಣ. ಹಿಂದಿನ ವಿಡಿಯೋದಲ್ಲಿ ನೋಡಿದ್ರಿ ನೀವು, ಎಕ್ಸ್ ಈಕ್ವಲ್ ಟು ಸಿ ಪ್ಲಸ್ ಹೆಚ್ ಅಂತ ತೊಗೊಂಡಾಗ ಆ್ಯಸ್ ಎಕ್ಸ್ ಟೆಂಡ್ಸ್ ಟು ಸಿ ಹೆಚ್ ಟೆಂಡ್ಸ್ ಟು 0 ಅಂತ ನಾವು ನೋಡಿದ್ದೀವಿ. ಅಂದರೆ ಎಕ್ಸ್ ವ್ಯಾಲ್ಯೂ ಸಿ ಆದರೆ ಹೆಚ್ ವ್ಯಾಲ್ಯೂ 0 ಅಂತ ಆಗ್ತದೆ. ಹಾಗಿದ್ದಾಗ ಲಿಮಿಟನ್ನು ತಗೊಳ್ಳೋಣಂತೆ. ಲಿಮಿಟ್ ಆ್ಯಸ್ ಎಕ್ಸ್ ಟೆಂಡ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಓಕೆ, ಲಿಮಿಟ್ ಆ್ಯಸ್ ಎಕ್ಸ್ಟೆಂಡ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಅಂದ್ರೆ ಏನದ? ಸೈನ್ ಎಕ್ಸ್ ಅಥವಾ ಜಿ ಆಫ್ ಎಕ್ಸ್ ಅಂತ ತೊಗೊಳ್ಳೋಣ. ಎಫ್ ಎಕ್ಸ್ ಬದಲು ಏನು ಮಾಡೋಣ? ಇಲ್ಲಿ ಜಿ ಆಫ್ ಎಕ್ಸ್ ಅಂತ ತೊಗೊಳ್ಳೋಣ. ಜಿ ಆಫ್ ಎಕ್ಸ್ ಇಸ್ ನಥಿಂಗ್ ಬಟ್ ವಾಟ್? ಸೈನ್ ಎಕ್ಸ್ ಅಂತ ಆಗ್ತದ. ಸೈನ್ ಎಕ್ಸ್ ಅಂತ ಬರೋಣ. ಆಮೇಲೆ ಲಿಮಿಟ್ ಆ್ಯಸ್ ಎಕ್ಸ್ಟೆಂಡ್ಸ್ ಟು ಸಿ ಅಂತಂದ್ರೆ ಏನು ಬರ್ತಪ್ಪ? ಎಕ್ಸ್ಟೆಂಡ್ಸ್ ಟು ಸಿ ಅಂತಂದಾಗ ಎಚ್ ಟೆಂಡ್ಸ್ ಟು 0 ಆಗ್ತದೆ. ಎಕ್ಸ್ಟೆಂಡ್ಸ್ ಟು ಸಿ ಇದ್ರೆ ಹೆಚ್ ಟೆಂಡ್ಸ್ ಟು 0 ಆಗ್ತದೆ. ದೇರ್ ಫೋರ್ ಎಕ್ಸ್ ಇದಲ್ಲಿ ಏನು ಹಾಕ್ಬೇಕು ನಾನು? ಸಿ ಪ್ಲಸ್ ಹೆಚ್ ಅಂತ ಹಾಕಬೇಕು. ಅಂದರೆ ಹೆಚ್ ಟೆಂಡ್ಸ್ ಟು 0 ಸೈನ್ ಸಿ ಪ್ಲಸ್ ಹೆಚ್ ಅಂತ ನಾವು ಬರೋಣ. ಎಕ್ಸ್ ಇದಲ್ಲಿ ಏನು ಹಾಕಿದ್ವಿ? ಸಿ ಪ್ಲಸ್ ಹೆಚ್ ಅಂತ ಹಾಕಿದ್ವಿ. ವಿ ಆಲ್ರೆಡಿ ನೋ ದ್ಯಾಟ್ ಸೈನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಏನಪ್ಪ? ಲಿಮಿಟ್ as h tends to 0 sin of a plus b sin a cos b plus cos a sin b. This is equal to, ಈಗ ಇದನ್ನಷ್ಟೇ ಲಿಮಿಟ್ ಫಂಕ್ಷನ್ ಹಾಕೋಣಂತೆ, ಇದಕ್ಕೂ ಕೂಡ ಲಿಮಿಟ್ ಸಪ್ರೇಟಾಗಿ ಹಾಕೋಣಂತೆ. ಅವಾಗ ಏನಾಗುತ್ತೆ ನೋಡ್ರಿ, ಇದು ಕಂಪ್ಲೀಟ್ ಬಾಕ್ಸ್ ಹಾಕೊಳ್ಳೋಣ, ಅವಾಗ ಗೊತ್ತಾಗ್ತದೆ. ಲಿಮಿಟ್ ಆ್ಯಸ್ ಹೆಚ್ ಟೆಂಡ್ಸ್ ಟು 0 ಇಷ್ಟು ಬರೀತೀರಾ? ಸೈನ್ ಸಿ ಕಾಸ್ ಹೆಚ್ ಪ್ಲಸ್ ಲಿಮಿಟ್ ಆ್ಯಸ್ ಹೆಚ್ ಟೆಂಡ್ಸ್ ಟು 0 ಕಾಸ್ ಸಿ ಸೈನ್ ಹೆಚ್ ಅಂತ ಆಯಿತು. ದಿಸ್ ಈಸ್ ಈಕ್ವಲ್ ಟು ಪುಟ್ ಹೆಚ್ ಈಕ್ವಲ್ ಟು 0. ಅವಾಗ ಏನಾಗುತ್ತೆ ನೋಡ್ರಿ, ಸೈನ್ ಸಿ ಇಂಟು ಕಾಸ್ 0 ಪ್ಲಸ್ ಕಾಸ್ ಸಿ ಇಂಟು ಸೈನ್ 0. ದಿಸ್ ಈಸ್ ಈಕ್ವಲ್ ಟು ಸೈನ್ ಸಿ ಆ್ಯಸ್ ಇಟ್ ಈಸ್ ಕಾಸ್ 0 ವ್ಯಾಲ್ಯೂ ಏನಪ್ಪ? 1 ಪ್ಲಸ್ ಕಾಸ್ ಸಿ ಆ್ಯಸ್ ಇಟ್ ಈಸ್
ಸೈನ್ 0 ವ್ಯಾಲ್ಯೂ ನೋಡ್ರಿ 0. ದಿಸ್ ಇಸ್ ಈಕ್ವಲ್ ಟು ಸೈನ್ ಸಿ ಇಂಟು 1 ಸೈನ್ ಸಿ ಅಂತ ಬರೆದ್ವಿ ಪ್ಲಸ್ ಕಾಸ್ ಸಿ ಇಂಟು 0 ಬರ್ತದೆ, ಬರಲಿಲ್ಲ ಅಂದರೂ ನಡೀತದೆ. ಅಂದ್ರೆ ಏನು ಬಂತಿಲ್ಲಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಸಿ ಅಂತ ಬಂತು. ಓಕೆ ಅಂತಂದರೆ ಇಕ್ವೇಷನ್ ನಂಬರ್ 2 ಅಂತ ತಗೊಳ್ಳೋಣ. ಈಗ ಫ್ರಮ್ ಇಕ್ವೇಷನ್ ನಂಬರ್ 1 and 2, ಇಕ್ವೇಷನ್ ನಂಬರ್ 1 ನೋಡ್ರಿ, ಇಕ್ವೇಷನ್ ನಂಬರ್ 2 ನೋಡ್ರಿ, ಏನು ಸಿಗ್ತದೆ ನಿಮಗೆ? ಎಫ್ ಅಂತಂದ್ರೆ ಇಲ್ಲಿ ಫಂಕ್ಷನ್ ಎಫ್ ಅಂತ ತೊಗೊಂಡಿಲ್ಲ, ನಾವು ಜಿ ಅಂತ ತೊಗೊಂಡಿದ್ವಿ, ಹೌದಿಲ್ಪ? ಒಂದು ಜಿ ತೊಗೊಂಡಿವಿ, ಎಚ್ ತೊಗೊಂಡಿವಿ, ಹಾಗಾಗಿ ಎಫ್ ಬರಿಬಾರ್ದಲ್ಲಿ. ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನು ಸಿಗ್ತವೆ ಫ್ರಮ್ ಇಕ್ವೇಷನ್ ನಂಬರ್ 1 and 2? ಫ್ರಾಮ್ ಇಕ್ವೇಷನ್ ನಂಬರ್ 1 and 2 ವಿ ಕ್ಯಾನ್ ರೈಟ್ ಏನು ಬರಿಬೋದು? ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಜಿ ಆಫ್ ಸಿ. ಸೊ ದ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಫಾರ್ ಆಲ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಎಟ್ ಎಕ್ಸ್ ಈಕ್ವಲ್ ಟು ಸಿ ಅಂತ ನಾವು ಬರಿಬೋದು. ಅಂದರೆ ಜಿ ಆಫ್ ಎಕ್ಸ್ ಅಂತಕ್ಕಂಥದ್ದು ಒಂದು ಫಂಕ್ಷನ್ ಇದೆ, ಅದೇನಿದೆ ಕಂಟಿನ್ಯೂಸ್ ಇದೆ ಅಂತ ಆಯಿತು. ಇದೇ ರೀತಿಯಾಗಿ ನಾವು ಹೆಚ್ ಆಫ್ ಎಕ್ಸ್ ಅದನ್ನು ಕೂಡ ಕಂಟಿನ್ಯೂಸ್ ಅಂತ ಹೇಳ್ಬೋದು. ಹೆಚ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನು ತೊಗೋಬೇಕು ನಾವು? ಸೈನ್ ಬದಲಿ ಕಾಸ್ ಎಕ್ಸ್ ಅಂತ ತೊಗೋಬೇಕು, ಕರೆಕ್ಟ್? ಕಾಸ್ ಎಕ್ಸ್ ಅಂತ ತೊಗೊಂಡಾಗ ಇಲ್ಲಿ ಲೆಟ್ ಹೆಚ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಗ್ತದೆ? ಕಾಸ್ ಎಕ್ಸ್ ಅಂತ ಆಗ್ತದೆ. ವಿಲ್ ಬಿ ಡಿಫೈನ್ಡ್ ಲೆಟ್ ಸಿ ಬಿ ಎನಿ ರಿಯಲ್ ನಂಬರ್. ಜಿ ಬದಲಿ ಏನು ಬರಬೇಕು ಇಲ್ಲಿ? ಹೆಚ್ ಆಫ್ ಸಿ ಇಸ್ ಈಕ್ವಲ್ ಟು ಸೈನ್ ಸಿ ಬದಲಿ ಕಾಸ್ ಸಿ ಅಂತ ಬರೋಣ. ನಂತರ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಸಿ ಪ್ಲಸ್ ಹೆಚ್ ಆ್ಯಸ್ ಎಕ್ಸ್ ಟೆಂಡ್ಸ್ ಟು ಸಿ, ಅವಾಗ ಏನಾಗುತ್ತಪ್ಪ? ಹೆಚ್ ಟೆಂಡ್ಸ್ ಟು 0 ಅಂತ ಆಗ್ತದೆ. ಓಕೆ, ಆಮೇಲೆ ಏನು ಮಾಡ್ತೀರಿ ಅಂತಂದರೆ ಇಲ್ಲಿ ಲಿಮಿಟ್ ಆ್ಯಸ್ ಎಕ್ಸ್ಟೆಂಡ್ಸ್ ಟು ಸಿ ಹೆಚ್ ಆಫ್ ಎಕ್ಸ್, ಲಿಮಿಟ್ ಆ್ಯಸ್ ಎಕ್ಸ್ಟೆಂಡ್ಸ್ ಟು ಸಿ ಸೈನ್ ಎಕ್ಸ್ ಬದಲಿ ಏನು ಬರಬೇಕು? ಕಾಸ್ ಎಕ್ಸ್ ಅಂತ ಬರಬೇಕು. ನೆಕ್ಸ್ಟ್ ಲಿಮಿಟ್ ಆ್ಯಸ್ ಹೆಚ್ ಟೆಂಡ್ಸ್ ಟು ಸಿ 0 ಕಾಸ್ ಆಫ್ ಎ ಪ್ಲಸ್ ಬಿ, ಫಾರ್ಮುಲಾ ಏನ್ರಿ? ಕಾಸ್ ಆಫ್ ಎ ಪ್ಲಸ್ ಬಿ ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ ಅಂತಂದರೆ ಕಾಸ್ ಸಿ ಕಾಸ್ ಹೆಚ್ ಮೈನಸ್ ಸೈನ್ ಸಿ ಸೈನ್ ಹೆಚ್ ಅಂತ ನಾವು ಬರಿಬೋದು. ನೆಕ್ಸ್ಟ್ ವ್ಯಾಲ್ಯೂಸ್ಗಳನ್ನ ಸ್ಪ್ಲಿಟ್ ಮಾಡ್ಕೊಂಡಾಗ ಏನಾಗ್ತದೆ? ಕಾಸ್ ಸಿ ಕಾಸ್ ಹೆಚ್ ಒಂದು ಕಡೆ ಬರ್ತದೆ, ಆಮೇಲೆ ಮೈನಸ್ ಸೈನ್ ಸಿ ಸೈನ್ ಹೆಚ್ ಒಂದು ಕಡೆ ಬರ್ತದೆ. ಓಕೆ, ಸೈನ್ ಹೆಚ್ ಆಲ್ರೆಡಿ ಇತ್ತಲ್ಲ, ಸೈನ್ ಹೆಚ್. ನೆಕ್ಸ್ಟ್ ಹೆಚ್ ಇದ್ದರೆ ಏನು ಹಾಕಬೇಕು? ಈಗ ನಾನು 0 ಹಾಕಬೇಕು. ಅಂದರೆ ಕಾಸ್ ಸಿ ಆ್ಯಸ್ ಇಟ್ ಈಸ್ ಬರಿತೀನಿ, ಆಮೇಲೆ ಕಾಸ್ 0 ಪ್ಲಸ್ ಸೈನ್ ಪ್ಲಸ್ ಅಲ್ಲ ಮೈನಸ್ ಸೈನ್ ಸಿ ಇಂಟು ಸೈನ್ 0. ಓಕೆ, ಕಾಸ್ ಸಿ ಆ್ಯಸ್ ಇಟ್ ಈಸ್ ಬರೆಯೋಣಂತೆ, ಆಮೇಲೆ ಕಾಸ್ 0 ಇಸ್ ನಥಿಂಗ್ ಬಟ್ 1 ಮೈನಸ್ ಸೈನ್ ಸಿ ಆ್ಯಸ್ ಇಟ್ ಈಸ್ ಬರೋಣಂತೆ, ಆಮೇಲೆ ಸೈನ್ 0 ಅಂತಂದರೆ 0. ದಿಸ್ ಇಸ್ ಈಕ್ವಲ್ ಟು ಏನಾಗ್ತದೆ ಅಂತಂದರೆ ಕಾಸ್ ಸಿ ಇಂಟು 1 ಕಾಸ್ ಸಿ ಅಂತ ಬಂತು, ಅದು ಇಂಟು 0 ಆಗ್ತದೆ, ಅದನ್ನ ಅಷ್ಟೇ ಬಿಟ್ಬಿಡ್ರಿ. ಆಮೇಲೆ ಇಕ್ವೇಷನ್ ನಂಬರ್ 2 ಅಂತ ತಗೊಳ್ಳೋಣ. ಫ್ರಮ್ ಇಕ್ವೇಷನ್ ನಂಬರ್ 1 and 2 ವಿ ಕ್ಯಾನ್ ರೈಟ್ ಹೆಚ್ ಆಫ್ ಹೆಕ್ಸ್ ಅಲ್ಲ ಎಕ್ಸ್ ಇಸ್ ಈಕ್ವಲ್ ಟು ಹೆಚ್ ಆಫ್ ಸಿ ಅಂತ ನಾವು ಬರಿಬೋದು. ಸೊ ದ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಫಾರ್ ಆಲ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ವೇರ್ ಎಕ್ಸ್ ಇಸ್ ಈಕ್ವಲ್ ಟು ಸಿ ಅಂತ ನಾವು ಹೇಳಿದ್ವಿ. ಅಂದರೆ ಸೈನ್ ಎಕ್ಸ್ ಫಂಕ್ಷನ್ ಕಂಟಿನ್ಯೂಸ್ ಆಯಿತು, ಕಾಸ್ ಎಕ್ಸ್ ಫಂಕ್ಷನ್ಗಳು ಕೂಡ ಕಂಟಿನ್ಯೂಸ್ ಆದವು. ಆದರೆ ಅವರು ಪ್ರಶ್ನೆಯಲ್ಲಿ ಇದನ್ನು ಕೇಳಿಲ್ಲ. ಕೇಳಿದ್ದು ಏನು ಕೇಳಿದಾರೆ ಅಂತಂದರೆ, ಓಕೆ ಇದನ್ನು ಕೇಳಿದ್ದಾರೆ, ಕಾಸನ್ನು ನಾವು ಪ್ರೂವ್ ಮಾಡಿದ್ವಿ. ಇನ್ನೊಂದೇನು ಕೇಳಿದ್ದಾರೆ ಅಂದರೆ ಕೋ ಸೆಕೆಂಟ್ ಅದು ಕಂಟಿನ್ಯೂಸ್ ಆದಿಲ್ಲ ಅಂತ ಕೇಳ್ತಾ ಇದ್ದಾರೆ, ಕೋ ಟ್ಯಾಂಜೆಂಟ್ ಕಂಟಿನ್ಯೂಸ್ ಆದಿಲ್ಲ ಅಂತ ಕೇಳ್ತಾ ಇದ್ದಾರೆ, ಸೆಕೆಂಡ್ ಕಂಟಿನ್ಯೂಸ್ ಆದಿಲ್ಲ ಅಂತ ಕೇಳ್ತಾ ಇದ್ದಾರೆ. ಅದನ್ನು ನೋಡ್ಬೇಕು, ನಾವು ಅದನ್ನು ಡಿಸ್ಕಸ್ ಮಾಡಬೇಕು. ಮೇನ್ ಪಾರ್ಟ್ ಅದು ಇದೆ, ನೋಡೋಣಂತೆ. ಹಾಗಾಗಿ ಕಾಸ್ ಇದನ್ನು ಪ್ರೂವ್ ಮಾಡಿದ್ವಿ. ಈಗ ಕೋ ಸೆಕೆಂಟ್ ಆಮೇಲೆ ಸೆಕೆಂಡ್ ಇವನ್ನ ಪ್ರೂವ್ ಮಾಡ್ತೀನಿ ನೋಡ್ರಿ. ಕೋ ಸೆಕೆಂಡ್ ಈಸ್ ನಥಿಂಗ್ ಬಟ್ ವಾಟ್ ಈಸ್ ದ ಇನ್ವರ್ಸ್ ಆಫ್ ಕೋ ಸೆಕೆಂಡ್? ಏನಾದರೂ ಗೊತ್ತಿದೆಯಾ? ಇನ್ವರ್ಸ್ ಆಫ್ ಕೋ ಸೆಕೆಂಡ್ ಕೋ ಸೆಕೆಂಟ್ ಎಕ್ಸ್ ಇಸ್ ಈಕ್ವಲ್ ಟು ಕೋ ಸೆಕೆಂಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಸೈನ್ ಎಕ್ಸ್ ಅಂತ ನಾವು ಬರಿಬೋದು, ಕರೆಕ್ಟ್? ಆಲ್ರೆಡಿ ಸೈನ್ ಎಕ್ಸ್ ಏನಿದೆ? ಕಂಟಿನ್ಯೂಸ್ ಫಂಕ್ಷನ್ ಇದೆ. ಕೋ ಸೆಕೆಂಡ್ ಎಕ್ಸ್ ಇದನ್ನು ಕಂಟಿನ್ಯೂಸ್ ಫಂಕ್ಷನ್ ಇರಬೇಕು ಅಂತಂದರೆ ದಿಸ್ ಫಂಕ್ಷನ್ ಈಸ್ ಕಂಟಿನ್ಯೂಸ್, ದಿಸ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಂತ ನೀವು ಬರಿತೀರಿ. ಕಂಟಿನ್ಯೂಸ್ ವೇರ್ ಸೈನ್ ಎಕ್ಸ್ ಮಸ್ಟ್ ನಾಟ್ ಬಿ ಈಕ್ವಲ್ ಟು 0. ಸೈನ್ ಎಕ್ಸ್ 0 ಆಯಿತು ಅಂತಂದರೆ ಏನಾಗ್ತದೆ? 1 ಡಿವೈಡೆಡ್ ಬೈ 0 ಅನ್ಡಿಫೈನೇಬಲ್ ಆಗ್ತದೆ. ದಟ್ ಮೀನ್ಸ್ ಎಕ್ಸ್ ಮಸ್ಟ್ ನಾಟ್ ಬಿ ಈಕ್ವಲ್ ಟು ಸೈನ್ 0 ಆಗಿರ್ತದಪ್ಪ ಅಂದರೆ ಎನ್ ಪೈ ಮಸ್ಟ್ ನಾಟ್ ಬಿ ಈಕ್ವಲ್ ಟು ಎನ್ ಪೈ ಇರಬಾರ್ದು. ಎನ್ ಪೈ ಇದ್ರೆ ಏನಾಗ್ಬಿಡ್ತು ಅಂತಂದರೆ ಇದು ಡಿಸ್ಕಂಟಿನ್ಯೂಸ್ ಆಗ್ತದೆ. ಅಂದರೆ ಕೋ ಸೆಕೆಂಡ್ ಎಕ್ಸ್ ಇಸ್ ಈಕ್ವಲ್ ಟು 1 ಬೈ ಸೈನ್ ಎಕ್ಸ್. ದಿಸ್ ಫಂಕ್ಷನ್ ಇಸ್ ಕಂಟಿನ್ಯೂಸ್ ವೇರ್ ಸೈನ್ ಎಕ್ಸ್ ಮಸ್ಟ್ ನಾಟ್ ಬಿ ಈಕ್ವಲ್ ಟು 0. ದಟ್ ಮೀನ್ಸ್ ಎಕ್ಸ್ ಮಸ್ಟ್ ನಾಟ್ ಬಿ ಈಕ್ವಲ್ ಟು ಎನ್ ಪೈ ವೇರ್ ಎನ್ ಬಿಲಾಂಗ್ಸ್ ಟು ಝಡ್ ಅಂತ ನಾವು ಹೇಳ್ತೀವಿ, ಎನಿ ಪಾಸಿಟಿವ್ ಇಂಟೀಜರ್.
ಓಕೆ, ಇದು ಕೋ ಸೆಕೆಂಡ್ ಆಯಿತು. ಇದೇ ಥರನಾಗಿ ಸೆಕೆಂಡ್ ಎಕ್ಸ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಕಾಸ್ ಎಕ್ಸ್ ಅಂತ ನಾವು ಬರಿತೀವಿ. ದಿಸ್ ಫಂಕ್ಷನ್ ಈಸ್ ಕಂಟಿನ್ಯೂಸ್, ಇದನ್ನೇ ಬರಿತೀವಿ ನೋಡ್ರಿ. ದಿಸ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ವೇರ್ ಕಾಸ್ ಎಕ್ಸ್ ಮಸ್ಟ್ ನಾಟ್ ಬಿ ಈಕ್ವಲ್ ಟು 0. ಕಾಸ್ ಎಕ್ಸ್ ಯಾವಾಗ 0 ಇರ್ತದೆ? ಕಾಸ್ ಯಾವ ನಂಬರ್? ಆಡ್ ನಂಬರ್ ಪೈ ಇರ್ತಂದ್ರೆ ಅದು 0 ಇರ್ತದೆ. ಹಾಗಾಗಿ ಕಾಸ್ ಆಡ್ ನಂಬರ್ ಪೈ ಇರಬಾರ್ದು ಅಂತಂದ್ರೆ ಎಕ್ಸ್ ಮಸ್ಟ್ ನಾಟ್ ಬಿ ಈಕ್ವಲ್ ಟು 2n + 1 π/2. 2n + 1 π/2 ಇರಬಾರ್ದು ಅಂತಂದ್ರೆ ಇಲ್ಲಿ 0 ಹಾಕಿದ್ರೆ π/2 ಸಿಗ್ತದೆ, 1 ಹಾಕಿದ್ರೆ 3π/2, ಆಮೇಲೆ 2 ಹಾಕಿದ್ರೆ 5π/2. ಅಂದ್ರೆ ಆಡ್ π/2 ಇದ್ದಾಗ ಕಾಸ್ 0 ಆಗ್ತದೆ. ಕಾಸ್ 0 ಆದರೆ 1/0 ಆಗ್ತದೆ, 1/0 ಆದರೆ ಸೆಕೆಂಡ್ ಅನ್ಡಿಫೈನ್ ಆಗ್ತದೆ. ಹಾಗಾಗಿ ಸೆಕೆಂಡ್ ಕಂಟಿನ್ಯೂಸ್ ಫಂಕ್ಷನ್ ಇದೆ. ದಿಸ್ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಬಟ್ cos x must not be equal to 0. that means x must not be equal to 2n + 1 π/2. ಅಂಡರ್ಸ್ಟುಡ್? ಅದನ್ನು ನಾವು ನೀಟಾಗಿ ಬರಿಬೇಕು ನಮ್ಮದೇ ಆದಂಥ ವರ್ಡ್ಸ್ಗಳಲ್ಲಿ. ನೆಕ್ಸ್ಟ್ ಸೆಕೆಂಡ್ ಮುಗೀತು. ನೆಕ್ಸ್ಟ್ ಏನು ಬರ್ತಪ್ಪ? ಕಾಟ್ ಎಕ್ಸ್ ಅಥವಾ ಕೋಟ್ಯಾಜೆಂಟ್ ಎಕ್ಸ್ ಇಸ್ ನಥಿಂಗ್ ಬಟ್ ವಾಟ್? ಕಾಸ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಎಕ್ಸ್. ಸಿನ್ಸ್ ಕಾಸ್ ಎಕ್ಸ್ ಆ್ಯಂಡ್ ಸೈನ್ ಎಕ್ಸ್ ಆರ್ ಕಂಟಿನ್ಯೂಸ್ ಫಂಕ್ಷನ್ಸ್, ಕಾಸ್ ಬೈ ಸೈನ್ is also continuous function because the algebra of continuity will also tells us like that only. ಅದನ್ನೇ ಹೇಳ್ತದೆ ನಮಗೆ. ದಿಸ್ ಈಸ್ ಕಂಟಿನ್ಯೂಸ್ ಫಂಕ್ಷನ್ ಬಟ್ ಸೈನ್ ಎಕ್ಸ್ ಮಸ್ಟ್ ನಾಟ್ ಬಿ ಈಕ್ವಲ್ ಟು 0. ಈ ಸೈನ್ ಎಕ್ಸ್ 0 ಆದರೆ ಸಮಥಿಂಗ್ ಡಿವೈಡ್ ಬೈ 0 ಅನ್ಡಿಫೈನೇಬಲ್ ಆಗ್ತದೆ. ಅಂದರೆ ಸೈನ್ ಎಕ್ಸ್ ಮಸ್ಟ್ ನಾಟ್ ಬಿ ಈಕ್ವಲ್ ಟು 0 ಅಂತಂದರೆ ಎಕ್ಸ್ ಮಸ್ಟ್ ನಾಟ್ ಬಿ ಈಕ್ವಲ್ ಟು nπ ವೇರ್ n ಬಿಲಾಂಗ್ಸ್ ಟು z. ಇಲ್ಲೂ ಕೂಡ n ಬಿಲಾಂಗ್ಸ್ ಟು z ಅಂತ ನಾವು ಬರಿಬಹುದು. ಸೊ ದ ಫಂಕ್ಷನ್ಸ್ ಆರ್ ಕಂಟಿನ್ಯೂಸ್ ಪ್ರೊವೈಡೆಡ್ some restriction must be there. Question number 23, find all points of discontinuity of the function where f of x is equal to sin x divided by x if x is less than 0 and x plus 1 if x is greater than or equal to 0 ಅಂತ ಇದೆ. ಓಕೆ, ಈ ಫಂಕ್ಷನ್ ನಮ್ಗೆ ಡಿಸ್ಕಂಟಿನ್ಯೂಟಿ ಪಾಯಿಂಟ್ಗಳು ಸಿಗ್ತಾವೋ ಏನು ಸಿಗೋದಿಲ್ಲೋ ಅಂತ ನಾವು ಚೆಕ್ ಮಾಡ್ಕೊತ ಹೋಗಬೇಕಾದ್ರೆ ಮೊದಲೇನು ಬರಬೇಕು? ಒಂದು ಲೈನ್ ಬರಬೇಕಾಗ್ತದೆ. ದ ಫಂಕ್ಷನ್ ಈಸ್ ಡಿಫೈನ್ಡ್ ಫಾರ್ ಆಲ್ ದ ರಿಯಲ್ ವ್ಯಾಲ್ಯೂಸ್ ಅಂತ ಬರೋಣಂತೆ. ದ ಫಂಕ್ಷನ್ ಈಸ್ ಡಿಫೈನ್ಡ್ ಫಾರ್ ಆಲ್ ರಿಯಲ್ ವ್ಯಾಲ್ಯೂಸ್. ಯಾಕ್ರಿ ಸರ್ ಹಿಂಗೆ ಬರ್ದ್ರಿ? ಯಾಕಂತಂದರೆ ಫಂಕ್ಷನ್ದು ರೇಂಜ್ಗಳು ನೋಡ್ರಿ, ಏನು ರೇಂಜ್ ಕೊಟ್ಟಿದ್ದಾರೆ ಇಲ್ಲಿ? 0ಗಿಂತ ಕಮ್ಮಿ, 0ಗಿಂತ ಜಾಸ್ತಿ ಅಂತಂದ್ರೆ ಇದು ನೆಗೆಟಿವ್ ಇನ್ಫಿನಿಟಿ ತನಕ ಹೋಗ್ಬೋದು, ಇದು ಪಾಸಿಟಿವ್ ಇನ್ಫಿನಿಟಿ ತನಕ ಹೋಗ್ಬೋದು. ಹಾಗಾಗಿ ಫಾರ್ ಆಲ್ ರಿಯಲ್ ವ್ಯಾಲ್ಯೂಸ್ ಅಂತ ಬರೋಣಂತೆ. ಲೆಟ್ ಸಿ ಬಿ ಎನಿ ರಿಯಲ್ ನಂಬರ್ ಅಂದರೆ ಫಂಕ್ಷನ್ ಡಿಫೈನ್ಡ್ ಅದಂತ. ಹೆಂಗೆ ಡಿಫೈನ್ಡ್ ಅದ? ಯಾವಾಗ ಹೇಳ್ತೀವಿ ಡಿಫೈನ್ಡ್ ಅಂತ? ಏಕೆ? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಸಿ ಇದ್ದರೆ ಫಂಕ್ಷನ್ ಡಿಫೈನ್ಡ್ ಅಂತ ನಾವು ಹೇಳ್ತೀವಿ. ಹಾಗಾಗಿ ಆ ಥರ ಬರ್ತದೋ ಏನಿಲ್ಲೋ ಅಂತ ಚೆಕ್ ಮಾಡೋಣಂತೆ. ಲೆಟ್ ಸಿ ಬಿ ಎನಿ ರಿಯಲ್ ನಂಬರ್. ಕೇಸ್ 1 ಫಸ್ಟ್ ಕೇಸಲ್ಲಿ ಏನಾಗ್ತದೆ? ಸಿ ಈಸ್ ಲೆಸ್ ದೆನ್ 0, ಅದೇ ಕೇಸ್ ಅದಲ್ಲಪ್ಪ. ಓಕೆ, ದೆನ್ ಎಫ್ ಆಫ್ ಸಿ ಈಸ್ ಈಕ್ವಲ್ ಟು ಏನು ಸಿಗ್ತದೆ? ಎಫ್ ಆಫ್ ಸಿ ಅಂತಂದ್ರೆ ಸೈನ್ ಸಿ ಡಿವೈಡೆಡ್ ಬೈ ಸಿ ಅಂತ ಸಿಗ್ತದೆ. ಯಾಕೆ? ಇಲ್ಲಿ ಎಕ್ಸ್ ಇದ್ದಲ್ಲಿ ಏನು ಹಾಕಿದ್ವಿ ನಾವು? ಸಿ ಹಾಕಿದ್ವಿ. ಸಿ ಇಸ್ ಲೆಸ್ ದೆನ್ 0 ಅಂತ ತೊಗೊಂಡ್ವಿ, ಸೈನ್ ಸಿ ಡಿವೈಡ್ ಬೈ ಸಿ ಅಂತ ಬಂತು. ಬೇಕಾದ್ರೆ ಇದನ್ನು ಇಕ್ವೇಷನ್ ನಂಬರ್ 1 ಅಂತ ತೊಗೊಳ್ಳೋಣಂತೆ. ನೆಕ್ಸ್ಟ್ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಸಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಇದು ಫ್ರಮ್ ನೆಗೆಟಿವ್ ಸೈಡ್ ಅಂತ ಬರ್ತೀನಿ. ಯಾಕಂತಂದರೆ ಲೆಸ್ ದ್ಯಾನ್ ಅದ, ಹಾಗಾಗಿ ಸಿಗೆ ಅಪ್ರೋಚ್ ಆಗ್ತದ. ಸಿ ಅಂದ್ರೇನು? ಲೆಸ್ ದೆನ್ 0 ಇರುತ್ತೆ. ನೆಗೆಟಿವ್ ಸೈಡ್ ಬರಲಿಲ್ಲ ಅಂದ್ರೂ ನಡೀತದೆ ಅಂತಂದರೆ ಎಲ್ಲ. ಯಾಕೆ? ಲೆಸ್ ದೆನ್ ಸಿ ಅಂತ ನಾವು ಸಿ ಇಸ್ ಲೆಸ್ ದೆನ್ 0 ಅಂತ ಆಲ್ರೆಡಿ ನಾವು ತೊಗೊಂಡಿದ್ವಿ. ಎಫ್ ಆಫ್ ಸಿ ಇಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಸಿ, ಎಫ್ ಆಫ್ ಎಕ್ಸ್ ಅಂದ್ರೆ ಏನಿದೆಪ್ಪ? ಸೈನ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಅಂತ ಇದೆ. ಎಕ್ಸ್ ಇದ್ದಲ್ಲಿ ಸಿ ಹಾಕಿದ್ರೆ ಸೈನ್ ಸಿ ಡಿವೈಡೆಡ್ ಬೈ ಸಿ ಅಂತ ಬರ್ತದೆ. ಇಕ್ವೇಷನ್ ನಂಬರ್ 2 ಫ್ರಮ್ ಇಕ್ವೇಷನ್ ನಂಬರ್ 1 and 2, ಫ್ರಮ್ ಇಕ್ವೇಷನ್ ನಂಬರ್ 1 and 2 we can say that f of x is equal to f of c. so the function is continuous for all the values of x at x is less than 0. ಒಂದು ಲೈನ್ ಬರಬೇಕು. ಏನು ಬರಬೇಕು? ಸೊ ದ ಫಂಕ್ಷನ್ ಈಸ್ ಡಿಫೈನ್ಡ್, ಸೊ ದ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಫಾರ್ ಆಲ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ವೇರ್ ಎಕ್ಸ್ ಈಸ್ ಲೆಸ್ ದೆನ್ 0. ಕೇಸ್ 1 ಮುಗೀತು. ಅಂದರೆ ಫಂಕ್ಷನ್ ಕಂಟಿನ್ಯೂಸ್ ಐತಿ. ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಒಂದು ಲೆಸ್ ದೆನ್ ತೊಗೊಳ್ಳೋಣಂತೆ, ಒಂದು ಈಕ್ವಲ್ ಟು ತೊಗೊಳ್ಳೋಣಂತೆ, ಒಂದು ಗ್ರೇಟರ್ ದೆನ್ ತೊಗೊಳ್ಳೋಣಂತೆ. ಅಂದರೆ ಸಿ ಈಸ್ ಲೆಸ್ ದೆನ್ 0, ಸಿ ಈಸ್ ಈಕ್ವಲ್ ಟು 0, ಆಮೇಲೆ ಸಿ ಈಸ್ ಗ್ರೇಟರ್ ದೆನ್ 0 ಅಂತ ತೊಗೊಳ್ಳೋಣಂತೆ. ಸಿ ಅಂತ ತೊಗೊಳ್ಳಿ ಅಂದರೆ ಆ್ಯಸ್ ಎಕ್ಸ್ಟೆಂಡ್ಸ್ ಟು ಅಂತ ಬರೆದ್ರು ಕೂಡ ಏನು ತೊಂದರೆ ಇಲ್ಲ. ಕೇಸ್ ನಂಬರ್ 2, ಸೆಕೆಂಡ್ ಕೇಸ್, at x equal to 0 or c equal to 0. ಸಿ ಅಂತ ತೊಗೊಂಡ್ಬಿಟ್ಟಿವಲ್ಲ, ಸಿನೇ ತೊಗೊಂಬಿಡೋಣ ಮತ್ತೆ. ಯಾಕೆ? ಕೇಸ್ ನಂಬರ್ 2
at c is equal to 0, then f of c is equal to c equal to 0 ಏನಾಗ್ತದಪ್ಪ, c equal to 0 ಇದ್ದಾಗ f of x ಏನಾಗ್ತದೆ, x ಪ್ಲಸ್ 1 ಅಂತ ಆಗ್ತದೆ. ಅಂದರೆ c ಪ್ಲಸ್ 1 ಅಂತ ಬರೋಣ. c ಈಕ್ವಲ್ ಟು 0 ಆಗ್ತದಿಲ್ಲ, ಎಫ್ ಆಫ್ ಸಿ ಇಸ್ ಈಕ್ವಲ್ ಟು ಏನಾಯಿತು, c ಪ್ಲಸ್ 1 ಆಯಿತು. ಅಂದರೆ 0 ಪ್ಲಸ್ 1 ಇಸ್ ಈಕ್ವಲ್ ಟು 1 ಅಂತ ಬಂತು. c ಪ್ಲಸ್ 1 ಇಸ್ ನಥಿಂಗ್ ಬಟ್ ವಾಟ್, 0 ಪ್ಲಸ್ 1. ಇಲ್ಲಾಂದರೆ ಒಂದು ಕೆಲಸ ಮಾಡೋಣ ಅಂತ ಈ ಥರ ಬರೋಂತೆ. ಅಟ್ c ಇಸ್ ಈಕ್ವಲ್ ಟು 0, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1, ಎಫ್ ಆಫ್ ಸಿ is equal to c plus 1 is equal to 0 plus 1. Therefore f of c is equal to 1. ಅಂದರೆ ಫಂಕ್ಷನ್ is defined and the function value is 1. ಫಂಕ್ಷನ್ ಡಿಫೈನ್ಡ್ ಆಯಿತು, ಆಮೇಲೆ ಫಂಕ್ಷನ್ ವ್ಯಾಲ್ಯೂ 1 ಬಂತು. ಈಗ ಲಿಮಿಟ್ ನೋಡೋಣಂತೆ. at c is less than 0, at c is less than 0, limit as extends to c from negative side. ಅಂದರೆ ಎಕ್ಸ್ಟೆಂಡ್ಸ್ ಟು ಸಿ ಅಂತಂದರೆ 0 ಅಂದಂಗೆ ನಾವು ಡೈರೆಕ್ಟಾಗಿ ಬರೆದು ನಡೀತದೆ. ಲಿಮಿಟ್ ಆ್ಯಸ್ ಸಿ ಟೆಂಡ್ಸ್ ಟು ಆ ಥರ ಬರೆದು ನಡೀತದೆ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಆ್ಯಸ್ ಎಕ್ಸ್ಟೆಂಡ್ಸ್ ಟು ಸಿ ಫ್ರಮ್ ನೆಗೆಟಿವ್ ಸೈಡ್. ಎಫ್ ಆಫ್ ಸಿ ಇಸ್ ನಥಿಂಗ್ ಬಟ್ ವಾಟ್, ಎಕ್ಸ್ ಪ್ಲಸ್ 1 ಅಂತ ಇದೆ. ದಿಸ್ ಇಸ್ ಈಕ್ವಲ್ ಟು ಸಿ ಪ್ಲಸ್ 1. ದಿಸ್ ಇಸ್ ಈಕ್ವಲ್ ಟು ಸಿ ಅಂದರೆ ಏನು ತೊಗೊಂಡಿದ್ದೀವಿ ನಾವು, 0 ಅಂತ ತೊಗೊಂಡಿದ್ವಿ. 0 ಪ್ಲಸ್ 1 ದಿಸ್ ಇಸ್ ಈಕ್ವಲ್ ಟು 1 ಅಂತ ಬಂತು. ಲೆಫ್ಟ್ ಹ್ಯಾಂಡ್ ಲಿಮಿಟು 1 ಬಂತು. ನೆಕ್ಸ್ಟ್ ರೈಟ್ ಹ್ಯಾಂಡ್ ಲಿಮಿಟ್ ಆ್ಯಸ್ ಅಟ್ ಎಕ್ಸ್ or c is greater than 0, c is greater than 0, limit as c extends to c, limit as extends to c, f of x is equal to from positive side, limit as extends to c from positive side, x plus 1 this is equal to c plus 1, this is equal to 0 plus 1 is nothing but what, 1. So the function is continuous for all the values of x. There is no point of discontinuity ಅಂತ ನಾವು ಬರಿಬೇಕಾಗ್ತದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 24, ಡಿಟರ್ಮೈನ್ ಇಫ್ ಫಂಕ್ಷನ್ ಇಸ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಸೈನ್ 1 ಬೈ ಎಕ್ಸ್ ಇಫ್ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು 0, 0 ಇಫ್ ಎಕ್ಸ್ ಇಸ್ ಈಕ್ವಲ್ ಟು 0. ಅಂದರೆ ಎಕ್ಸ್ ನಾಟ್ ಈಕ್ವಲ್ ಟು 0 ಇದ್ದಾಗ ಇದು ಒಂದು ಫಂಕ್ಷನ್ ವ್ಯಾಲ್ಯೂ ಆಗ್ತದೆ. ಆಮೇಲೆ ಎಕ್ಸ್ ಈಕ್ವಲ್ ಟು 0 ಇದ್ದಾಗ ಫಂಕ್ಷನ್ ವ್ಯಾಲ್ಯೂ 0 ಅಂತ ಆಗ್ತದೆ. ಹಾಗಿದ್ರೆ ಈ ಫಂಕ್ಷನ್ ಕಂಟಿನ್ಯೂಸ್ ಆದೋ ಏನು ಇಲ್ಲೋ ಅಂತ ನಾವು ಚೆಕ್ ಮಾಡಬೇಕಾಗ್ತದೆ. ಲೆಟ್ ದ ಫಂಕ್ಷನ್ ಇಸ್ ಡಿಫೈನ್ಡ್ ಫಾರ್ ಆಲ್ ದ values or the all the real values ಅಂತ ನಾವು ಬರುತ್ತೆ. let the function is defined for all the values, all real values ಅಂತ ನಾವು ಬರೆಯೋಣ. let c be any real number, c ಅಂತಕ್ಕಂಥದ್ದು any real number ಅಂತ ತಗೋಣ. ಕೇಸ್ 1 ಫಸ್ಟ್ ಕೇಸಲ್ಲಿ, ಕೇಸ್ 1 ಒಳಗಡೆ c is not equal to 0, at c is not equal to 0, f of x is equal to x square sin 1 by x ಅಂತ ಬರೋಣಂತೆ. ನೆಕ್ಸ್ಟ್ ಎಫ್ ಆಫ್ ಸಿ ಇಸ್ ಈಕ್ವಲ್ ಟು, ಎಫ್ ಆಫ್ ಸಿ ಇಸ್ ಈಕ್ವಲ್ ಟು ಸಿ ಸ್ಕ್ವಯರ್ ಸೈನ್ 1 ಬೈ ಸಿ ಅಂತ ಆಗ್ತದೆ. ಕರೆಕ್ಟಾ? ಓಕೆ, ಇಷ್ಟು ನಿಮ್ಗೆ ಗೊತ್ತಾಯಿತು. ಇದೇನು ಮಾಡಿದ್ವಿ ನಾವು, ಸಿ ಈಕ್ವಲ್ ಟು ಎಕ್ಸ್ ಈಕ್ವಲ್ ಟು ಸಿ ಹಾಕಿದಾಗ ವ್ಯಾಲ್ಯೂ ಬಂತು. ಆಮೇಲೆ ಇದನ್ನು ನಾವು ಲಿಮಿಟ್ ವ್ಯಾಲ್ಯೂ ನೋಡಿದಾಗ ಅವಾಗ ಏನಾಗ್ತದೆ ನೋಡ್ರಿ, ಲಿಮಿಟ್ ಆ್ಯಸ್ ಎಕ್ಸ್ಟೆಂಡ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಆ್ಯಸ್ ಎಕ್ಸ್ಟೆಂಡ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಅಂತಂದರೆ ಎಕ್ಸ್ ಸ್ಕ್ವಯರ್ ಸೈನ್ 1 ಬೈ ಎಕ್ಸ್ ಅಂತ ನಾವು ಬರೋಣಂತೆ. ಅವಾಗೇನು ಸಿಗ್ತದೆ ನೋಡ್ರಪ್ಪ, ಲಿಮಿಟ್ ಆ್ಯಸ್ ಎಕ್ಸ್ಟೆಂಡ್ಸ್ ಟು ಸಿ ಅಂತಂದರೆ ಎಕ್ಸ್ ಸ್ಕ್ವಯರ್ ಅಂತಂದ್ರೆ ಬರ್ತೀಯಾ, ಲಿಮಿಟ್ ಆ್ಯಸ್ ಎಕ್ಸ್ಟೆಂಡ್ಸ್ ಟು ಸಿ ಎಕ್ಸ್ ಸ್ಕ್ವಯರ್ ಇಂಟು ಲಿಮಿಟ್ ಆ್ಯಸ್ ಎಕ್ಸ್ಟೆಂಡ್ಸ್ ಟು ಸಿ ಸೈನ್ 1 ಡಿವೈಡೆಡ್ ಬೈ ಎಕ್ಸ್. ಇದನ್ನು ಸ್ಪ್ಲಿಟ್ ಮಾಡಿಕೊಂಡೆ, ಅವಾಗೇನಾಯಿತು ಸಿ ಸ್ಕ್ವಯರ್ ಇಂಟು ಸೈನ್ 1 ಡಿವೈಡೆಡ್ ಬೈ ಸಿ ಅಂತ ಬಂತು. ದಟ್ ಮೀನ್ಸ್ ಎರಡು ಈಕ್ವಲ್ ಆದ್ವಾ, ಅಂದರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಸಿ ಅಂತ ಆಯಿತು. ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಫ್ ಆಫ್ ಸಿ. ದೇರ್ ಫೋರ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಸಿ ಅಂತ ನಾವು ಬರೆದ್ವಿ. ದೇರ್ ಫೋರ್ ದ ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಅಟ್ ಎಕ್ಸ್ ಈಕ್ವಲ್ ಟು ಫಾರ್ ಆಲ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ವೇರ್ ಎಕ್ಸ್ ಮಸ್ಟ್ ನಾಟ್ ಬಿ ಈಕ್ವಲ್ ಟು 0. ಓಕೆ, ದ ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಫಾರ್ ಆಲ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಬಟ್ ಎಕ್ಸ್ ಮಸ್ಟ್ ನಾಟ್ ಬಿ ಈಕ್ವಲ್ ಟು 0. ಇದು ಫಸ್ಟ್ ಪಾರ್ಟ್ ಮುಗೀತು. ಸೆಕೆಂಡ್ ಕೇಸಲ್ಲಿ ಏನಾಗ್ತದೆ ಅಂತಂದರೆ ಇಲ್ಲಿ ಲಿಮಿಟ್ಗಳು ಬರ್ತವೆ. ಲಿಮಿಟ್ಗಳು ಬರ್ತವೆ ಅಂದರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್, ರೈಟ್ ಹ್ಯಾಂಡ್ ಲಿಮಿಟ್ ಆ್ಯಂಡ್ ಇನ್ನೊಂದೇನು ಬರ್ತದಪ್ಪ, ಎಟ್ ಎಕ್ಸ್ ಈಕ್ವಲ್ ಟು 0, ಎಟ್ ಎಕ್ಸ್ ಈಕ್ವಲ್ ಟು 0, at x equal to 0 ಅಂತಂದರೆ c equal to 0, then
ಎಫ್ ಆಫ್ ಸಿ ಇಸ್ ಈಕ್ವಲ್ ಟು ಅಥವಾ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಏನಪ್ಪ 0 ಅಂತದ ಅಂದರೆ ಎಫ್ ಆಫ್ ಸಿ ಇಸ್ ಈಕ್ವಲ್ ಟು 0 ಅಂತ ಬಂತು. ಓಕೆ, ಕೇಸ್ ನಂಬರ್ 2. ನೆಕ್ಸ್ಟ್ ಇದನ್ನು ಬೇಕಾದ್ರೆ ಇಕ್ವೇಷನ್ ನಂಬರ್ 1 ಅಂತ ಬರೀರಿ. ಅಂದರೆ ಇಲ್ಲಿ ಲಿಮಿಟ್ ವ್ಯಾಲ್ಯೂ ಲೆಫ್ಟ್ ಹ್ಯಾಂಡ್ ಲಿಮಿಟು ರೈಟ್ ಹ್ಯಾಂಡ್ ಲಿಮಿಟು ಎರಡು ವ್ಯಾಲ್ಯೂ ಈಕ್ವಲ್ ಇರಬೇಕು, ಪ್ಲಸ್ ದ ಫಂಕ್ಷನ್ ವ್ಯಾಲ್ಯೂ ಮಸ್ಟ್ ಬಿ ಈಕ್ವಲ್ ಟು 0. ಅಂದರೆ ಎಲ್ ಎಚ್ ಎಲ್ನು ಈಕ್ವಲ್ ಟು 0 ಬರಬೇಕು, ಆರ್ ಎಚ್ ಎಲ್ನು ಈಕ್ವಲ್ ಟು 0 ಬರಬೇಕು, ಆಮೇಲೆ ಫಂಕ್ಷನ್ ವ್ಯಾಲ್ಯೂ 0 ಅಂತ ಆಲ್ರೆಡಿ ಬಂದೈತಿ. ವ್ಯಾಲ್ಯೂ ಫ್ರಮ್ ನೆಗೆಟಿವ್ ಸೈಡ್ ಏನಾಗುತ್ತೆ ನೋಡ್ರಿ, ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಸಿ ಫ್ರಮ್ ನೆಗೆಟಿವ್ ಸೈಡ್. ಸಿ ಅಂತಂದ್ರೆ ಏನು ತೊಗೊಂಡಿದ್ವಿ, 0 ತೊಗೊಂಡಿದ್ವಿ ಅಂತಂದರೆ 0 ಅಂತ ಹಾಕ್ಬಿಡೋಣ. ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 0 ಫ್ರಮ್ ನೆಗೆಟಿವ್ ಸೈಡ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಫ್ರಮ್ ಎಕ್ಸ್ಟೆಂಡ್ಸ್ ಟು 0 ಫ್ರಮ್ ನೆಗೆಟಿವ್ ಸೈಡ್. ಏನಾಗುತ್ತಪ್ಪ ನೆಗೆಟಿವ್ ಸೈಡ್ ಅಂತಂದರೆ ವ್ಯಾಲ್ಯೂ ಎಕ್ಸ್ ಸ್ಕ್ವಯರ್ ಸೈನ್ 1 ಡಿವೈಡೆಡ್ ಬೈ ಎಕ್ಸ್ ಅಂತ ನಾವು ಬರಿಬೋದು. ವಿ ಆಲ್ರೆಡಿ ನೋ ದ್ಯಾಟ್ ಸೈನ್ ಫಂಕ್ಷನ್ ಕ್ಯಾನ್ ಬಿ ವೇರಿಡ್. ಸೈನ್ 1/x ಅಂತಂದರೆ ಆ ಸೈನ್ ಫಂಕ್ಷನ್ ಇದೆಯಲ್ಲ ಯಾವುದ್ರ ಮಿಡ್ಲ್ ವೇರಿ ಆಗ್ತದೆ, -1 ಆಮೇಲೆ +1 ಒಳಗಡೆ ವೇರಿ ಆಗ್ತಾ ಇರ್ತದೆ. -1 ಇಸ್ ಲೆಸ್ ದೆನ್ ಈಕ್ವಲ್ ಟು ಸೈನ್ 1/x ಲೆಸ್ ದೆನ್ ಈಕ್ವಲ್ ಟು +1. ಓಕೆ, ಮಲ್ಟಿಪ್ಲೈ by x square, multiply by x square throughout. ಅವಾಗ ಏನಾಗುತ್ತಪ್ಪ -x square ಲೆಸ್ ದೆನ್ ಈಕ್ವಲ್ ಟು x square sin 1/x ಲೆಸ್ ದೆನ್ ಈಕ್ವಲ್ ಟು x square. ಸ್ಯಾಂಡ್ವಿಚ್ ಥಿಯರಮ್ ಮಾಡಿದ್ವಲ್ಲ ಆ ಥರ ಇಲ್ಲಿ ಹಾಕ್ತಾ ಇದ್ವಿ ಅಂತಂದರೆ ನಮಗೆ x square sin 1/x ಸಿಗ್ತಾ ಮಿಡ್ಲು. ಓಕೆ, ಇದನ್ನೇನು ಮಾಡೋಣ ಈಗ, ಲಿಮಿಟ್ ಅಪ್ಲೈ ಮಾಡಿಬಿಡೋಣ ಅಂತ ಇದಕ್ಕೆ. ಅವಾಗ ಏನಾಗುತ್ತೆ ನೋಡ್ರಿ, ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 0 ಫ್ರಮ್ ನೆಗೆಟಿವ್ ಸೈಡ್ -x ಸ್ಕ್ವಯರ್ ಲೆಸ್ ದೆನ್ ಆರ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 0 ಫ್ರಮ್ ನೆಗೆಟಿವ್ ಸೈಡ್ x ಸ್ಕ್ವಯರ್ sin 1/x. ದೆನ್ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 0 ಫ್ರಮ್ ನೆಗೆಟಿವ್ ಸೈಡ್ x ಸ್ಕ್ವೇರ್ ಅಂತ ನಾವು ಬರೆದ್ವಿ. ಇಲ್ಲಿ ಏನಾಕೋಣ ಈಗ, ಎಕ್ಸ್ ಇದ್ದಲ್ಲಿ 0 ಹಾಕೋಣ ಅಂತ. ಅವಾಗ ಏನಾಗುತ್ತೆ ರೀ, -0 ಸ್ಕ್ವಯರ್ ಲೆಸ್ ದೆನ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 0 ಫ್ರಮ್ ನೆಗೆಟಿವ್ ಸೈಡ್ x ಸ್ಕ್ವಯರ್ ಸೈನ್ 1 ಡಿವೈಡೆಡ್ ಬೈ ಎಕ್ಸ್ ಲೆಸ್ ದೆನ್ ಈಕ್ವಲ್ ಟು, ಇಲ್ಲಿ ಕೂಡ ಏನಾಗ್ತದಪ್ಪ ಎಕ್ಸ್ ಇದ್ದಲ್ಲಿ 0 ಹಾಕೋಣಂತೆ, 0 ಸ್ಕ್ವಯರ್ ಅಂತ ಬಂತು. -0 ಅಂತಂದ್ರೆ ಏನ್ರಿ, 0 ಅಂದಂಗೆ ಅಂದರೆ 0 ಇಸ್ ಲೆಸ್ ದೆನ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 0 ಫ್ರಮ್ ನೆಗೆಟಿವ್ ಸೈಡ್ x ಸ್ಕ್ವಯರ್ ಸೈನ್ 1 ಡಿವೈಡೆಡ್ ಬೈ ಎಕ್ಸ್ ಲೆಸ್ ದೆನ್ ಈಕ್ವಲ್ ಟು 0 ಅಂತಂದರೆ ಈ ಫಂಕ್ಷನ್ ವ್ಯಾಲ್ಯೂ ಏನಿದೆ ಅಲ್ಲ, ಈ ಫಂಕ್ಷನ್ ವ್ಯಾಲ್ಯೂ 0 ನಿಂದ 0 ತನಕ ಅದ ಅಂತ. ಅದ್ರ ವ್ಯಾಲ್ಯೂ ಏನದಂತ 0 ನಿಂದ 0 ತನಕ ಅಂತ. 0 ನಿಂದ 0 ತನಕ ಅಂದ್ರೆ ಫ್ರಮ್ 0 to 0 means it is also must be equal to 0. Yes or no? Okay, from 0 to 0, therefore limit as extends to 0 from negative side x square sin 1 divided by x is equal to 0. Therefore f of x is equal to 0 from left hand side. LHL ಏನು ಬಂತಪ್ಪ, 0 ಅಂತ ಬಂತು. Similarly we can also prove that limit as extends to 0 from positive side x square sin 1 divided by x is equal to 0. That means left hand limit, right hand limit and the function value at x equal to 0 are all same. So the function is defined and also continuous at x equal to 0 anta navu helbodu. Okay, this is the question number 25. Examine the continuity of the function where function is defined as f of x is equal to sin x minus cos x if x is not equal to 0, -1 if x is equal to 0 ಅಂತ ಇದೆ. The function is defined for all the real values ಅಂತ ಒಂದು ಲೈನ್ ಬರೆಯೋಣಂತೆ. ಆಮೇಲೆ let c be any real value ಅಂತ ತಗೊಳ್ಳೋಣಂತೆ. ಕೇಸ್ 1 ಏನಾಗ್ತದೆ ನೋಡೋಣ ಅಂತ. ಅವಾಗ ಕೇಸ್ 1, what is case 1? At c is not equal to 0, c is not equal to 0 when ಅಥವಾ at c is not equal to 0 ಅವಾಗ ಏನಾಗ್ತದಪ್ಪ, f of x is equal to sin x minus cos x ಅಂತ ಬರ್ತೀವಿ. f of x ಅಂತಂದರೆ c ಅಂತ ತೊಗೊಳ್ಳೋಣಂತೆ. c is equal to sin c minus cos c ಅಂತ ನಾವು ಬರೋಣಂತೆ. ಸಿನ್ಸ್ f of x is nothing but what, f of c ಅಂತ ಬಂತು. ಓಕೆ, ಹಾಗಾಗಿ ದ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಟ್ x is not equal to 0. x not equal to 0 ಇದ್ದಾಗ ಫಂಕ್ಷನ್ ಕಂಟಿನ್ಯೂಸ್ ಅಂತ ಬರ್ತದೆ. ಹಾಗಿದ್ರೆ x is equal to 0 ಇದ್ದಾಗ ಏನು ವ್ಯಾಲ್ಯೂ ಆಗ್ತದೆ ಅದನ್ನು ನೋಡ್ಕೊತ ಹೋಗೋಣಂತೆ.
Therefore f of x is equal to f of c. So the function is continuous at x for all the values of x where x is not equal to 0. Next case number 2, at c is equal to 0, that is nothing but at x equal to 0 f of x is equal to f of 0 is equal to sin 0 minus cos 0 ಅಂತ ನಾವು ಬರೋಣಂತೆ. ದಿಸ್ ಇಸ್ ಈಕ್ವಲ್ ಟು sin 0 is 0 minus cos 0 is 1. ದಿಸ್ ಇಸ್ ಈಕ್ವಲ್ ಟು -1. ಏನು ಬಂತಪ್ಪ, ಎಫ್ ಆಫ್ 0 ವ್ಯಾಲ್ಯೂ -1 ಬಂತು, ಫಂಕ್ಷನ್ ವ್ಯಾಲ್ಯೂ -1 ಬಂತು. ಈಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ ನೋಡೋಣಂತೆ, ರೈಟ್ ಹ್ಯಾಂಡ್ ಲಿಮಿಟ್ ನೋಡೋಣಂತೆ, ಅವಾಗ ಏನಾಗ್ತದೆ ನೋಡೋಣ. ಅದು ಕೂಡ -1 ಬರ್ತದೋ ಏನು ಬೇರೆ ವ್ಯಾಲ್ಯೂ ಬರ್ತದೋ ಅದನ್ನು ಚೆಕ್ ಮಾಡಿಕೊಂಡು ನಾವು ಈಗ ಕಂಟಿನ್ಯೂಸ್ ಅದೋ ಅಥವಾ ಡಿಸ್ಕಂಟಿನ್ಯೂಸ್ ಅಂತ ನೋಡ್ಕೊತ ಹೋಗೋಣಂತೆ. ಈಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತಂದರೆ when c is greater than 0 ಅಥವಾ c is less than 0, limit as extends to c or extends to 0 from negative side, f of x is equal to limit as extends to 0 from negative side sin x minus cos x ಅಂತ ನಾವು ಬರ್ತೀವಿ. ದಿಸ್ ಇಸ್ ಈಕ್ವಲ್ ಟು x ಇದರಲ್ಲಿ 0 ಹಾಕ್ರಿ, sin 0 minus cos 0, ದಿಸ್ ಇಸ್ ಈಕ್ವಲ್ ಟು 0 minus 1, ದಿಸ್ ಇಸ್ ಈಕ್ವಲ್ ಟು -1. ಲೆಫ್ಟ್ ಹ್ಯಾಂಡ್ ಲಿಮಿಟು ಕೂಡ -1 ಅಂತ ಬಂತು. ರೈಟ್ ಹ್ಯಾಂಡ್ ಲಿಮಿಟು ಕೂಡ ಏನು ಬರ್ತದಪ್ಪ, -1 ಬರ್ತದ. ಅದನ್ನು ಹಾಕಿ ನೋಡ್ರಿ, ಅವಾಗ ಏನಂತ ಬರಿತೀರಿ ನೀವು. ಸೊ ದ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಫಾರ್ ಆಲ್ ದ ವ್ಯಾಲ್ಯೂಸ್ ಆಫ್ x where x must not be equal to 0. So there is no point of discontinuity ಅಂತ ನಾವು ಹೇಳ್ಬೋದು. Question number 25 completed. Find the values of k so that the function f is continuous at indicated point ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನು ಬರಿತಾ ಇದ್ವಿ ಅಂತಂದ್ರೆ ನಾವು ಈ ಫಂಕ್ಷನ್ ಆಲ್ರೆಡಿ ಕಂಟಿನ್ಯೂಸ್ ಅಂತ ಹೇಳ್ತಾ ಇದ್ದಾರೆ ಅವರು. ಕಂಟಿನ್ಯೂಸ್ ಫಂಕ್ಷನ್ ಇದೆ ಅಂತೆ ಯಾವಾಗ, ಅಟ್ ಎಕ್ಸ್ ಈಕ್ವಲ್ ಟು π/2 ಇದ್ದಾಗ ಕಂಟಿನ್ಯೂಸ್ ಫಂಕ್ಷನ್ ಇದೆ ಅಂತೆ. ಕಂಟಿನ್ಯೂಸ್ ಫಂಕ್ಷನ್ ಅಂದ್ರೆ ಏನಪ್ಪ, ದ ಫಂಕ್ಷನ್ ಇಸ್ ಡಿಫೈನ್ಡ್, ದ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಆ್ಯಂಡ್ ಆಲ್ಸೋ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮಸ್ಟ್ ಬಿ ಈಕ್ವಲ್ ಟು ದಿ ರೈಟ್ ಹ್ಯಾಂಡ್ ಲಿಮಿಟ್. ಅವಾಗ ಮಾತ್ರ ಫಂಕ್ಷನ್ ಕಂಟಿನ್ಯೂಸ್ ಅಂತ ನಾವು ಹೇಳ್ತೀವಿ. ಕಂಟಿನ್ಯೂಸ್ ಫಂಕ್ಷನ್ ಇದೆ. ಸೊ ವಾಟ್ ವಿ ಹ್ಯಾವ್ ಟು ಡೂ, ವಿ ಹ್ಯಾವ್ ಟು ಫೈಂಡ್ ಔಟ್ ಕೆ ವ್ಯಾಲ್ಯೂ. ಅದಕ್ಕಿಂತ ಮೊದಲು ಏನು ಬೇಡ ಅಂತಂದರೆ ಇಲ್ಲೊಂದು ಲೈನ್ ಬರ್ರಿ, ಏನು ಬರೀತೀರ ಅಂತಂದರೆ ದ ಗಿವನ್ ಫಂಕ್ಷನ್ ಈಸ್ ಡಿಫೈನ್ಡ್ ಅಟ್ ಎಕ್ಸ್ ಈಕ್ವಲ್ ಟು π/2, continuous at x equal to π/2 and the limit values LHL is equal to RHL. ಸೊ ಅಂತ ಬರೆದು ಈಗ ಏನು ಮಾಡೋಣ, ಲೆಕ್ಕವನ್ನು ಬಿಡಿಸ್ಕೊಂತ ಹೋಗೋಣಂತೆ. LHL is equal to RHL. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮಸ್ಟ್ ಬಿ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್. limit as extends to π/2 from negative side, f of x is equal to limit as extends to π/2 from positive side. So f of x ಅಂತ ಇಲ್ಲಿಗೆ ಬರೋಣಂತೆ. ನೆಕ್ಸ್ಟ್ ಲಿಮಿಟ್ as extends to π/2 from positive negative side, f of x ಏನದಪ್ಪ, ಕಂಪ್ಲೀಟ್ ಟರ್ಮ್ ಇದೆ ನೋಡ್ರಿ. ಏನಿದೆಪ್ಪ, k cos x divided by π minus 2x ಅಂತ ಇದೆ. ದಿಸ್ ಇಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಪ್ಲಸ್ π/2 ಎಫ್ ಆಫ್ ಎಕ್ಸ್ ಅಂತಂದ್ರೆ ಏನು ಬಂತು ಆನ್ಸರು 3 ಅಂತ ಬಂದಿದೆಯಾ. ಡೈರೆಕ್ಟಾಗಿ ಏನು ಬರ್ಬಿಡೋಣ, ಇದನ್ನು 3 ಅಂತ ಬರೆದು ಬಿಡೋಣಂತೆ. ನೆಕ್ಸ್ಟ್ ಇಲ್ಲಿ ಏನು ಮಾಡ್ಬೇಕು ನಾವು, ಇಲ್ಲಿ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ π/2 ಅಂತಂದರೆ ಕಾಸ್ ಎಕ್ಸ್ ಇದಲ್ಲಿ ಏನು ಹಾಕ್ಬೇಕು, ನಾನು π/2 ಹಾಕಬೇಕು. ಆದರೆ ಟೆಂಡಿಂಗ್ ಟುವರ್ಡ್ಸ್ π/2 ಇದೆ. ಹಾಗಾಗಿ ನಾವೇನು ಮಾಡೋಣ ಅಂತಂದರೆ ಎಕ್ಸ್ ಈಸ್ ನಥಿಂಗ್ ಬಟ್ ವಾಟ್, ಸಮಥಿಂಗ್ ಪ್ಲಸ್ ಹೆಚ್ ಅಂತ ಬರೋಣಂತೆ. ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು π/2 ಪ್ಲಸ್ ಹೆಚ್ ಅಂತ ಬರೋಣ. ಪುಟ್ ಎಕ್ಸ್ ಇಸ್ ಈಕ್ವಲ್ ಟು π/2 ಪ್ಲಸ್ ಹೆಚ್. ಯಾಕ್ರಿ ಸರ್, ಯಾಕಂತಂದರೆ ಈ π/2 ವ್ಯಾಲ್ಯೂ ಫ್ರಮ್ ನೆಗೆಟಿವ್ ಸೈಡ್ ಫ್ರಮ್ ಪಾಸಿಟಿವ್ ಸೈಡ್ ಅಂತಂದರೆ ಈ ಒಂದು ಕಾಸ್ ಫಂಕ್ಷನ್ ಇದೆಯಲ್ಲ, π/2 ಹೆಂಗೆ ನಾವು ರೀಚ್ ಆಗ್ಬೋದು, 89.99 ಕೂಡ ಬರ್ಬೋದು, 90.001 ಬರ್ಬೋದು. ಹಾಗಾಗಿ ಪ್ಲಸ್ ಸಮ್ ವೇರಿಯೇಬಲ್ ಅಂತ ನಾವು ತೊಗೊತೀವಿ. ಅಂದರೆ ಇದು ವೇರಿಯೇಬಲ್ ಫಂಕ್ಷನ್ ಇದೆ ಅಥವಾ ಕಾಸ್ ಫಂಕ್ಷನ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಇದ್ದಾಗ ಪ್ಲಸ್ ಹೆಚ್ ಅಂತ ನಾವು ತಗೊಳ್ಳೋದು ಕಂಪಲ್ಸರಿ. ಓಕೆ, ದೆನ್ ಅವಾಗ ಏನಾಗುತ್ತೆ ನೋಡ್ರಿ, ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು π/2 ಅಂತಂದರೆ ಆಸ್ ಎಕ್ಸ್ಟೆಂಡ್ಸ್ ಟು π/2, ಎಕ್ಸ್ ಟೆಂಡ್ಸ್ ಟು π/2, ದೆನ್ ಹೆಚ್ ಟೆಂಡ್ಸ್ ಟು 0. ಹೌದಿಲ್ಲ, ವೆನ್ ಎಕ್ಸ್ಟೆಂಡ್ಸ್ ಟು π/2 ಹೆಚ್ ಟೆಂಡ್ಸ್ ಟು 0 ಅಂತ ಆಗ್ತದೆ. ಅವಾಗ ಹಾಗಿದ್ರೆ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು π/2 ಅಂತಂದ್ರೆ ಏನಪ್ಪ, ಹೆಚ್ ಟೆಂಡ್ಸ್ ಟು 0 ವ್ಯಾಲ್ಯೂ ಏನು ಬರ್ತೀಯಪ್ಪ ಅವಾಗ, ಕೆ ಕಾಸ್
ಎಕ್ಸ್ ಅಂದ್ರೆ ಏನು ತಗೋಬೇಕು, π/2 ಪ್ಲಸ್ ಹೆಚ್ ಅಂತ ತಗೋಬೇಕು, ಡಿವೈಡೆಡ್ ಬೈ ಪೈ ಮೈನಸ್ 2 ಇನ್ ಬ್ರಾಕೆಟ್ π/2 ಪ್ಲಸ್ ಹೆಚ್ ಅಂತ ನಾವು ತಗೊಳ್ಳೋಣ. ನೆಕ್ಸ್ಟ್ ಕೆ ಅಂತಕ್ಕಂಥದ್ದು ಕಾನ್ಸ್ಟೆಂಟ್ ಫಂಕ್ಷನ್, ಇದಕ್ಕೆ ನಾವು ಲಿಮಿಟ್ ಅಪ್ಲೈ ಮಾಡೋಕ್ಕೆ ಬರೋಂಗಿಲ್ಲ, ಕೆ ಅನ್ನು ಹೊರಗೆ ಹಾಕ್ಕೊಂಡು ಬರೆದ್ಬಿಡೋಣಂತೆ. ದಿಸ್ ಇಸ್ ಈಕ್ವಲ್ ಟು ಕೆ ಅಂತ ಬರೆದು ಇದು ಕೆ ಹೊರಗೆ ತೆಗೆದುಬಿಡೋಣ. ನೆಕ್ಸ್ಟ್ ಏನಾಗುತ್ತೆ ನೋಡಿರಿ, ದಿಸ್ ಇಂಪ್ಲೈಸ್ ಈಕ್ವಲ್ ಟು ಅಲ್ಲ ಇಂಪ್ಲೈಸ್, ಯಾಕಂದರೆ ಇಲ್ಲಿ ಈಕ್ವಲ್ ಟು 3 ಅಂತ ನಾವು ಬರಿತಾ ಇದ್ವಿ, ಹಾಗಾಗಿ ದಿಸ್ ಇಂಪ್ಲೈಸ್ ಕೆ ಇನ್ ಬ್ರಾಕೆಟ್ ಲಿಮಿಟ್ ಆ್ಯಸ್ ಹೆಚ್ ಟೆನ್ಸ್ ಟು 0 ಬರ್ದವಾ, ಲಿಮಿಟ್ ಆ್ಯಸ್ ಹೆಚ್ ಟೆನ್ಸ್ ಟು 0 ಕಾಸ್ π/2 ಪ್ಲಸ್ ಹೆಚ್. 11ನೇ ತರಗತಿ ಒಳಗೆ 11th ಸ್ಟ್ಯಾಂಡರ್ಡ್ ಒಳಗೆ ಒಂದು ಫಾರ್ಮುಲಾ ಕಲ್ತಿದ್ರಿ, ಕಾಸ್ 90 ಡಿಗ್ರಿ ಪ್ಲಸ್ ಟೀಟಾ, ಸೈನ್ 90 ಡಿಗ್ರಿ ಪ್ಲಸ್ ಟೀಟಾ, ಟ್ಯಾನ್ 90 ಡಿಗ್ರಿ ಪ್ಲಸ್ ಟೀಟಾ, ಇವೆಲ್ಲ ಕಲ್ತಿದ್ರೆ ಹೌದಾ. 90 ಡಿಗ್ರಿ ಪ್ಲಸ್ ಟೀಟಾ ಅಂತಂದರೆ ಸೆಕೆಂಡ್ ಕ್ವಾಡ್ರಂಟ್, 90 ಡಿಗ್ರಿ ಮೈನಸ್ ಟೀಟಾ ಅಂತಂದರೆ ಫಸ್ಟ್ ಕ್ವಾಡ್ರಂಟ್. ಓಕೆ, ಸೆಕೆಂಡ್ ಕ್ವಾಡ್ರಂಟಲ್ಲಿ ಸೈನು ಮತ್ತು ಕೋಸೆಕ್ ಎರಡೂ ಪಾಸಿಟಿವ್ ಇರ್ತವೆ, ಉಳಿದಿವೆಲ್ಲ ನೆಗೆಟಿವ್ ಇರ್ತವೆ. ಆಮೇಲೆ ಟಾಗಲ್ ಆಗ್ತದೆ, ಅಂದರೆ ಕಾಸ್ ಸೆಕೆಂಡ್ ಕ್ವಾಡ್ರಂಟಲ್ಲಿ ನೆಗೆಟಿವ್, ಅಂದರೆ ಆನ್ಸರ್ ಏನು ಬರ್ತದೆ, ನೆಗೆಟಿವ್ ಅಂತ ಬರ್ತದೆ, ನೆಗೆಟಿವ್. ಓಕೆ, ನೆಗೆಟಿವ್ ಅಂತ ಬಂತು. ಕಾಸ್ π/2 ಪ್ಲಸ್ ಟೀಟಾ ಅಂತಂದಾಗ ಸೆಕೆಂಡ್ ಕ್ವಾಡ್ರಂಟ್, π/2 ಇದ್ದಾಗ ಇದನ್ನೇನು ಮಾಡಬೇಕು, ಕಾಸ್ ಇದ್ದು ಟಾಗಲ್ ಮಾಡಬೇಕು, ಪೈ ಇದ್ದರೆ ಟಾಗಲ್ ಮಾಡಬಾರ್ದು. ಕಾಸನ್ನು ಟಾಗಲ್ ಅಂತಂದ್ರೆ ಏನಪ್ಪ, ಕಾಸ್ ಉಲ್ಟಾ ಮಾಡಿದಾಗ ಏನಾಗ್ತದೆ, ಟಾಗಲಿಂಗ್ ಮಾಡಿದಾಗ ಕಾಸ್ ಇದು ಸೈನ್ ಆಗ್ತದೆ ಅಂತಂದ್ರೆ ಸೈನ್ ಅಂತ ಬರ್ತೀವಿ, ಹೆಚ್ ಅಂತ ಬರ್ತೀವಿ. ನೆನ್ಪಿಟ್ಟುಕೊಡ್ರಿ, ಕಾಸ್ 90 ಡಿಗ್ರಿ ಪ್ಲಸ್ ಟೀಟಾ ಇಸ್ ಈಕ್ವಲ್ ಟು ಸೈನ್ ಟೀಟಾ ಮೈನಸ್ ಸೈನ್ ಟೀಟಾ, ಕಾಸ್ 90 ಡಿಗ್ರಿ ಪ್ಲಸ್ ಟೀಟಾ ಇಸ್ ಈಕ್ವಲ್ ಟು ಮೈನಸ್ ಸೈನ್ ಟೀಟಾ, ಕಾಸ್ 90 ಡಿಗ್ರಿ ಅಂತಂದ್ರೆ π/2 ಪ್ಲಸ್ ಹೆಚ್ ಅಂತಂದರೆ ಮೈನಸ್ ಸೈನ್ ಹೆಚ್, ಡಿವೈಡೆಡ್ ಬೈ ಪೈ ಮೈನಸ್ 2 ಇಂಟು π/2 ಅಂದರೆ 2 ಕ್ಯಾನ್ಸಲ್ ಆಗಿ ಪೈ ಅಂತ ಆಯಿತು, ಪೈ ಮೈನಸ್ ಇಂಟು ಪ್ಲಸ್ ಮೈನಸ್ ದೆನ್ 2 ಇಂಟು ಹೆಚ್, 2h is equal to 3. This implies k limit as h tends to 0 cancel ಆಯಿತು, minus sin h divided by minus 2h minus minus cancel is equal to 3 ಅಂತ ಆಯಿತು. ಇದು 2 ಅಂತಕ್ಕಂಥ ಹೊರಗೆ ತೊಗೊತೀನಿ, ಅವಾಗ ಏನಾಯಿತು, this implies k divided by 2 limit as h tends to 0 sin h divided by h is equal to 3. sin h divided by h ಅಂತಂದರೆ ಸ್ಯಾಂಡ್ವಿಚ್ ಥಿಯರಮ್, ಇದು ಕಂಪ್ಲೀಟ್ ಸೇರಿ ಏನಾಗ್ತದಪ್ಪ, 1 ಆಗ್ತದ ಸ್ಯಾಂಡ್ವಿಚ್ ಥಿಯರಮ್. ಯಾವುದಪ್ಪ, ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ PUC ಫಸ್ಟ್ ಇರೋದಾಗ ಸ್ಯಾಂಡ್ವಿಚ್ ಥಿಯರಮ್ ಒಳಗೆ ಐತಿ. ಲಿಮಿಟ್ ಆಸ್ h tends to 0 sin h by h ಅಂತಂದ್ರೆ ಏನು ಬರ್ತದೆ, ಆನ್ಸರ್ 1 ಬರ್ತದೆ. ದಿಸ್ ಇಂಪ್ಲೈಸ್ k divided by 2 into 1 is equal to 3. ಆಮೇಲೆ k is equal to 3 into 2, k is equal to 6. So therefore the function is continuous when k value is equal to 6 ಅಂತ ನಾವು ಬರಿಬೇಕು. ಕ್ವೆಶ್ಚನ್ f of x is equal to kx square if x is less than or equal to 2. 3 if x is greater than 2. at x equal to 2 the function is continuous ಅಂತ ಅವರಾಗಿ ಹೇಳಿದ್ದಾರೆ. ಹಾಗಾಗಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ಮಸ್ಟ್ ಬಿ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಅಂತಂದ್ರೆ ಒಂದು ಲೈನ್ ಬರಿತೀವಿ ಇಲ್ಲಿ, ದ ಫಂಕ್ಷನ್ ಈಸ್ ಡಿಫೈನ್ಡ್ ಅಟ್ ಎಕ್ಸ್ ಈಕ್ವಲ್ ಟು 2, ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ ಟು 2 and also the limit values at x equal to 2 are equal. That means left hand limit is equal to right hand limit. ಆ ಲೈನ್ ಕಂಪ್ಲೀಟ್ ಆಗಿ ಬರೆದು ಇದನ್ನು ಬರೀಬೇಕಾಗ್ತದೆ. ಓಕೆ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಏನಿದೆ, ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 2 ಫ್ರಮ್ ನೆಗೆಟಿವ್ ಸೈಡ್ f of x is equal to ಲಿಮಿಟ್ extends to 2 from positive side f of x. ಓಕೆ, ನೆಕ್ಸ್ಟ್ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 2 ನೆಗೆಟಿವ್ ಸೈಡ್ ಅಂತ ಆನ್ಸರ್ ಏನಿರುತ್ತೆ, kx² ಅಂತ ಇದೆ. ಕರೆಕ್ಟ್, ಅಂದರೆ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 2 ಫ್ರಮ್ ನೆಗೆಟಿವ್ ಸೈಡ್ kx² ಇಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 2 ಫ್ರಮ್ ಪಾಸಿಟಿವ್ ಸೈಡ್ ಇದ್ದಾಗ ಏನು ಬಂದಪ್ಪ ಆನ್ಸರ್, ಡೈರೆಕ್ಟಾಗಿ 3 ಅದ, 3 ಅಂತ ಬರ್ಬಿಡೋಣಂತೆ. ನೆಕ್ಸ್ಟ್ ಕೆ ನಿಮ್ಗೆ ಏನು ಮಾಡೋಕ್ಕೆ ಬರೋಂಗಿಲ್ಲ, ಅದನ್ನು ಲಿಮಿಟ್ ಫೈಂಡ್ ಔಟ್ ಮಾಡೋಕ್ಕೆ ಬರೋಂಗಿಲ್ಲ, ಹಾಗಾಗಿ ಕಾನ್ಸ್ಟೆಂಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್ ಬರೀತೀನಿ. ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 2 from negative side x² is equal to 3x, therefore k into 2 square is equal to 3, then k into 4 is equal to 3, k is equal to 3 divided by 4. So the function is continuous at k is equal to 3/4 ಅಂತ ನಾವು ಬರಿಬೇಕಾಗ್ತದೆ. ದಿಸ್ ಈಸ್ ದ ಕ್ವಶನ್ ನಂಬರ್ 27. 28th ಕ್ವಶನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದನ್ನು ನಿಮ್ಗೆ ಎಕ್ಸಾಮಲ್ಲಿ ಕೇಳಿದ್ದಾರೆ, ಯಾವಾಗ ಕೇಳಿದ್ದಾರೆ ಗೊತ್ತಿಲ್ಲ, ಒಟ್ಟು ಕೇಳಿದ್ದಾರೆ. 28
ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕೆ ಎಕ್ಸ್ ಪ್ಲಸ್ 1 ದೆನ್ ಕಾಸ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಇಫ್ ಎಕ್ಸ್ ಈಸ್ ಲೆಸ್ ದೆನ್ ಪೈ ಆರ್ ಲೆಸ್ ದೆನ್ ಈಕ್ವಲ್ ಟು ಪೈ, ಇಫ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಪೈ ಅಟ್ ಎಕ್ಸ್ ಈಸ್ ಈಕ್ವಲ್ ಟು ಪೈ. ವ್ಯಾಲ್ಯೂ ಏನಾಗ್ತದೆ ನೋಡ್ಕೊತ ಹೋಗೋಣ. ಓಕೆ, ಸಿನ್ಸ್ ದ ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ or is defined at x equal to pi, and also the limit values, that is left hand limit, is must be equal to right hand limit ಅಂತ ನಾವು ಬರಿತೀವಿ. LHL is must be equal to RHL. Therefore limit as extends to pi from negative side f of x is equal to limit as extends to pi from positive side f of x. That is limit from x tends to pi from negative side kx plus 1 is equal to limit as x tends to pi from positive side cos x ಅಂತ ನಾವು ಬರೆಯೋಣ. ನೆಕ್ಸ್ಟ್ k ಇದ್ದಲ್ಲಿ ಆಸ್ ಇಟ್ ಈಸ್ k ಬರಿತೀನಿ, x ಇದ್ದಲ್ಲಿ ಪೈ ಅಂತ ಬರಿತೀನಿ. k pi plus 1 is equal to cos pi ಅಂತ ಬರೆಯೋಣಂತೆ. ದೆನ್ k pi plus 1 is equal to cos pi ವ್ಯಾಲ್ಯೂ ಏನ್ರಿ -1, cos pi ವ್ಯಾಲ್ಯೂ -1 ಕರೆಕ್ಟ್. ದೆನ್ ಪ್ಲಸ್ 1 ಈ ಕಡೆ ಕಳ್ಸೋಣಂತೆ. k pi is equal to -1 ಅಂತಂದರೆ k is equal to -2 divided by pi ಅಂತ ಆಗ್ತದೆ. ಇಂಟು ಪೈ ಇದ್ದು ಡಿವೈಡ್ ಬೈ ಪೈ. ದೇರ್ ಫೋರ್ ದ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಟ್ k is equal to -2 divided by 5 ಅಂತ, 5 ಅಲ್ಲ ಪೈ ಅಂತ ಬಂತು ಆನ್ಸರ್. ದಿಸ್ ಇಸ್ ದಿ 28th ಕ್ವಶನ್. 29th ಕ್ವಶನ್ ಈಸ್ ಆಲ್ಸೋ ಈಸಿ ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್. ಅಲ್ಲಿಯೂ ಕೂಡ ಏನಪ್ಪ ಅಂತಂದರೆ ಲೆಫ್ಟ್ ಹ್ಯಾಂಡ್ ಲಿಮಿಟು ರೈಟ್ ಹ್ಯಾಂಡ್ ಲಿಮಿಟಿಗೆ ಈಕ್ವಲ್ ಅಂತ ಹೇಳ್ತಾ ಇದ್ದಾರೆ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕೆ ಎಕ್ಸ್ ಪ್ಲಸ್ 1 3x minus 5, kx plus 1 3x minus 5. If x is less than or equal to 5, if x is greater than 5, at x equal to 5 the function is continuous ಅಂತ ಇದೆ. ನಾವು ಬರಿಬೇಕಾಗ್ತದೆ, ಏನು ಬರಿಬೇಕಾಗ್ತದೆ? ದ ಗಿವನ್ ಫಂಕ್ಷನ್ ಈಸ್ ಡಿಫೈನ್ಡ್ at x equal to 5, it is also continuous at x equal to 5, and the limit value at x equal to 5 are equal, that is left hand limit is equal to right hand limit ಅಂತ ನಾವು ಬರೆಯೋಣಂತೆ. ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 5, ಯಾಕೆ 5 ಅಂತ ಕೊಟ್ಟಿದ್ದಾರೆ. ಫ್ರಮ್ ನೆಗೆಟಿವ್ ಸೈಡ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಪೈ ಅಲ್ಲ 5 ಫ್ರಮ್ ಪಾಸಿಟಿವ್ ಸೈಡ್ ಎಫ್ ಆಫ್ ಎಕ್ಸ್ ಅಂತ ಬರೋಣ. ದಿಸ್ ಇಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 5 ಫ್ರಮ್ ನೆಗೆಟಿವ್ ಸೈಡ್ ಕೆ ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು ಲಿಮಿಟ್ as extends to 5 from positive side f of x ಅಂತಂದರೆ 3x minus 5 ಅಂತ ಆಯಿತು. ದೆನ್ k into 5 plus 1 is equal to 3 into 5 minus 5. 5k plus 1 5k plus 1 okay is equal to 15 minus 5. Next 5k plus 1 is equal to 10. Then 5k is equal to 10 minus 1, 5k is equal to 9, k is equal to 9 divided by 5. Therefore the function is continuous at x equal to 9 divided by 5 ಅಂತ ನಾವು ಬರಿತೀವಿ. 30th ಕ್ವಶನ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಒಂದು ಸರಿ ಆ್ಯನುವಲ್ ಎಕ್ಸಾಮಿಗೆ ಕೇಳಿದ್ದಾರೆ. ಕ್ವಶನ್ ಬಂದುಬಿಟ್ಟು ಫೈಂಡ್ ದ ವ್ಯಾಲ್ಯೂಸ್ ಆಫ್ a ಆ್ಯಂಡ್ b ಸಚ್ ದಟ್ ದ ಫಂಕ್ಷನ್ ಇಸ್ ಡಿಫೈನ್ಡ್ ಬೈ, ಫಂಕ್ಷನ್ ಡಿಫೈನ್ಡ್ ಅಂತ ಕೊಟ್ಟಿದ್ದಾರೆ. f of x is equal to 5 where if x is less than or equal to 2 ax plus b if minus 2 is less than x less than 10 then ಇನ್ನೊಂದು 21 if x is greater than or equal to 10. Okay, look here, the function is continuous and the function is defined. one line ಬರೆದಂತೆ, the function is defined at the interval 2, 10. ಹೌದಾ, 2 ನಿಂದ 10 ತನಕ ಅದನ್ನು ಬರೆಯೋಣಂತೆ. ಓಕೆ, ನೆಕ್ಸ್ಟ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್, LHL is equal to RHL ಅಂತ ಬರೆಯೋಣಂತೆ. ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 2, ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 2 ಫ್ರಮ್ ಪಾಸಿಟಿವ್ ಸೈಡ್. ಅವಾಗ ಏನಾಗ್ತದೆ, ಇವೆರಡು ವ್ಯಾಲ್ಯೂಗಳು ಸಿಗ್ತಾವೆ ನಮಗೆ.
ಫ್ರಮ್ ನೆಗೆಟಿವ್ ಸೈಡ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 2 ಫ್ರಮ್ ಪಾಸಿಟಿವ್ ಸೈಡ್ ಎಫ್ ಆಫ್ ಎಕ್ಸ್ ಅಂತ ಬರೋಣಂತೆ. ಕೇಸ್ 1 ಅಂತ ತಗೊಳ್ಬೇಕಾದ್ರೆ ಕೇಸ್ 1 ನೆಕ್ಸ್ಟ್ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 2 ಫ್ರಮ್ ನೆಗೆಟಿವ್ ಸೈಡ್ ಎಫ್ ಆಫ್ ಎಕ್ಸ್ ಏನಪ್ಪ 5 ಅಂತ ಬಂದುಬಿಟ್ಟೈತೆ 5 ಅಂತ ವ್ಯಾಲ್ಯೂ. ದಿಸ್ ಇಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 2 ಫ್ರಮ್ ಪಾಸಿಟಿವ್ ಸೈಡ್ ಎಫ್ ಆಫ್ ಎಕ್ಸ್ ಅಂತಂದ್ರೆ ಪಾಸಿಟಿವ್ ಸೈಡ್ ಇದು ಎ ಎಕ್ಸ್ ಪ್ಲಸ್ ಬಿ ಅಂತ ಬಂತು. ದೇರ್ ಫೋರ್ ಏನು ಬಂತು ಆನ್ಸರ್ ಎ ಎಕ್ಸ್ ಪ್ಲಸ್ ಬಿ 5 ಇಸ್ ಈಕ್ವಲ್ ಟು ಎಕ್ಸ್ ಇದರಲ್ಲಿ 2 ಅಂತ ಹಾಕಿರಿ ಅಂದರೆ 2a ಪ್ಲಸ್ ಬಿ ಅಂತ ಬಂತು. ದೇರ್ ಫೋರ್ ಫಸ್ಟ್ ಇಕ್ವೇಷನ್ ಏನು ಬಂತಪ್ಪ 2a ಪ್ಲಸ್ ಬಿ ಇಸ್ ಈಕ್ವಲ್ ಟು 5 ಇಕ್ವೇಷನ್ ನಂಬರ್ 1 ಅಂತ ಬರೆದ್ವಿ. ಕೇಸ್ 2 ಸೆಕೆಂಡ್ ಕೇಸಲ್ಲಿ ಕೇಸ್ 2ನಲ್ಲಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಆಟ್ ಎಕ್ಸ್ ಈಸ್ ಈಕ್ವಲ್ ಟು 10 ಇದು ಫಂಕ್ಷನ್ ಇಲ್ಲಿ ಬರ್ತೀಪ್ಪ ಆಟ್ ಎಕ್ಸ್ ಈಸ್ ಈಕ್ವಲ್ ಟು 2 ಅಂತ ಬರೆದಕ್ಕೆ ಬರೋಣಂತೆ. ನೆಕ್ಸ್ಟ್ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 10 ಫ್ರಮ್ ನೆಗೆಟಿವ್ ಸೈಡ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 10 ಫ್ರಮ್ ಪಾಸಿಟಿವ್ ಸೈಡ್ ಎಫ್ ಆಫ್ ಎಕ್ಸ್. ಓಕೆ ಹಾಂ ಲೆಫ್ಟ್ ಹ್ಯಾಂಡ್ ಸೈಡಿಂದ ಅಂತಂದರೆ ಈ ವ್ಯಾಲ್ಯೂ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 10 ಫ್ರಮ್ ನೆಗೆಟಿವ್ ಸೈಡ್ ಫಂಕ್ಷನ್ ಏನಪ್ಪ ಎ ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು ಲಿಮಿಟ್ ಫ್ರಮ್ ಪಾಸಿಟಿವ್ ಸೈಡ್ ಇಂದ 21 ಅಂದರೆ ಡೈರೆಕ್ಟಾಗಿ 21 ಅಂತ ಬರ್ಬಿಡೋಣಂತೆ. ನೆಕ್ಸ್ಟ್ ಎಕ್ಸ್ ಇದರಲ್ಲಿ 10 ಅಂತ ಹಾಕೋಣ ಅವಾಗ ಏನಿತ್ತು ಎ ಇಂಟು 10 ಪ್ಲಸ್ ಬಿ ಇಸ್ ಈಕ್ವಲ್ ಟು 21 10a ಪ್ಲಸ್ ಬಿ ಇಸ್ ಈಕ್ವಲ್ ಟು 21 ಫ್ರಮ್ ಇಕ್ವೇಷನ್ ನಂಬರ್ 2 ಕರೆಕ್ಟ್. ಫ್ರಮ್ ಇಕ್ವೇಷನ್ ನಂಬರ್ 1 and 2 ಇವೆರಡನ್ನು ಸಾಲ್ವ್ ಮಾಡೋಣಂತೆ ನಮಗೆ ಎ ವ್ಯಾಲ್ಯೂನು ಸಿಗ್ತದೆ ಬಿ ವ್ಯಾಲ್ಯೂನು ಸಿಗ್ತದೆ. ಅವ್ರು ಕೇಳಿದ್ದು ಕೂಡ ಅದನ್ನೇ ನಾವು ಫೈಂಡ್ ಔಟ್ ಮಾಡ್ತಾ ಇರೋದು ಕೂಡ ಅದನ್ನೇ. ಓಕೆ ಫ್ರಮ್ ಇಕ್ವೇಷನ್ ನಂಬರ್ 1 and 2 ಬರೀ ಇಕ್ವೇಷನ್ ನಂಬರ್ 1 and 2 ಏನದವ 10a ಪ್ಲಸ್ ಬಿ ಇಸ್ ಈಕ್ವಲ್ ಟು 21 ಇನ್ನೊಂದು 2a ಪ್ಲಸ್ ಬಿ ಇಸ್ ಈಕ್ವಲ್ ಟು 5 ಚೇಂಜ್ ದಿ ಸಿಂಬಾಲ್ಸ್ ಚಿನ್ನಾಸ್. ಓಕೆ ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ 10 ಒಳಗೆ 2 ಹೋದ್ರೆ 8a ಇಸ್ ಈಕ್ವಲ್ ಟು 16 a ಇಸ್ ಈಕ್ವಲ್ ಟು 16 ಡಿವೈಡೆಡ್ ಬೈ 8 ಇಸ್ ಈಕ್ವಲ್ ಟು 8 ಅಂತ ಬಂತು ಸಾರಿ 2 ಅಂತ ಬಂತು. a ಇಸ್ ಈಕ್ವಲ್ ಟು 2 ಪುಟ್ ದಿಸ್ ವ್ಯಾಲ್ಯೂ ಇನ್ ಇಕ್ವೇಷನ್ ನಂಬರ್ 1 ಪುಟ್ a ಇಸ್ ಈಕ್ವಲ್ ಟು 2 ಇನ್ ಇಕ್ವೇಷನ್ ನಂಬರ್ 1 ದೆನ್ 2 into 2 plus b is equal to 5 4 plus b is equal to 5 b is equal to 5 minus 4 is equal to 1 b is equal to 1 a is equal to 2. This is the answer for the question number 30. In 31st 32nd 33rd ಕ್ವಶನ್ಸ್ಗಳಿದ್ದಾವೆ ಅವನ್ನ ನೀವು ಹೋಮ್ವರ್ಕ್ ಆಗಿ ಮಾಡಿರಿ ಸಾಧ್ಯ ಆದರೆ ಬಿಡಿಸ್ರಿ ಆಗಲಿಲ್ಲ ಅಂದರೂ ಕೂಡ ನಾವು ಮತ್ತೆ ಬಿಡಿಸ್ಕೊತ ಹೋಗೋಣಂತೆ. ಇಲ್ಲಿಗೆ ಈ ಒಂದು ಅಧ್ಯಾಯ ಅಂತಂದರೆ ಕಂಟಿನ್ಯೂಟಿ ಅಂತಕ್ಕಂಥ ಅಧ್ಯಾಯ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಅಭ್ಯಾಸ ಬರ್ತದೆ ಅದು ಡಿಫ್ರೆನ್ಷಿಯಾಬಿಲಿಟಿ ಅಂತ ಬರ್ತದೆ. ಮುಂದಿನ ವಿಡಿಯೋದಲ್ಲಿ ನಾವು ಡಿಫ್ರೆನ್ಷಿಯಾಬಿಲಿಟಿಯನ್ನು ನೋಡ್ಕೊತ ಹೋಗೋಣಂತೆ. ಇನ್ನು 4 ಪ್ರಶ್ನೆಗಳು ಉಳಿದು ಅವುಗಳನ್ನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡಿರಿ. ಧನ್ಯವಾದಗಳು.